ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ವಿಜಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಓದುವಾರ ಯಾವ ವಾಕ್ಯ ಧ್ಯಾನ ಮಾಡಿದ್ವಿ, ಅದನ್ನು ಯಾರಾದ್ರು ನೆನಪು ಮಾಡ್ತೀರಾ? ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓದುವಾರ ಯಾವ ವಿಷಯ ಇತ್ತು, ಯಾವ ಸಂಗತಿ ಇತ್ತು, ದೇವರು ನಮ್ಮ ಸಂಗಡ ಮಾತಾಡಿದ್ದು? ಹಲ್ಲೆಲೂಯಾ. ಯಾವ ವಿಷಯ ಮಾತಾಡಿದ್ರು? ಮರೆತು ಬಿಟ್ಟಿರು. ಹಲ್ಲೆಲೂಯಾ. ಸಮಯವನ್ನು ಉಪಯೋಗ ಮಾಡಿಕೊಳ್ಳುವವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಈ ಒಂದು ಕಾಲ ಬಹಳ ಕೆಟ್ಟದಾಗಿರುವುದರಿಂದ ಸಮಯವನ್ನು ನೀವು ಅದನ್ನು ವಿನಿಯೋಗ ಮಾಡಿಕೊಳ್ಳದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಾಗ ದೇವರ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂಥದ್ದು ಖಚಿತ ಎನ್ನುವಂಥ ಸಂದೇಶವನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ತಡ ಮಾಡಬೇಡ್ರಿ, ನಮಗೆ ಸಮಯ ಇಲ್ಲ. ಹಿಂದಕ್ಕೆ ನೋಡಬಾರ್ದು, ಕಾರಣ ನಮಗೆ ಸಮಯ ಇಲ್ಲ. ಹಲ್ಲೆಲೂಯಾ. ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ನಾವು ಓದುವಾರ ಧ್ಯಾನಿಸಿದ್ದೇವೆ. ಹಲ್ಲೆಲೂಯಾ. ಲೋಟನ ಕುಟುಂಬದ ಕುರಿತಾಗಿ, ಅದೇ ರೀತಿಯಾಗಿ ನಾವು ನೋಡಿದಂಥವರಾಗಿದ್ದೇವೆ. ಇನ್ನು ಅನೇಕ ಭಕ್ತರು ಅವರು ಯಾವ ರೀತಿಯಾಗಿ ಸಮಯವನ್ನು ದುರ್ವಿನಿಯೋಗ ಮಾಡದೆ ಅವರು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿದ ಕಾರಣಕ್ಕಾಗಿ 10 ಮಂದಿ ಕನ್ಯೆಯರು ಅವರು ಸಿದ್ಧತೆಯ ಸಮಯದಲ್ಲಿ ಸಿದ್ಧರಾಗಿದ್ದ ಕಾರಣಕ್ಕಾಗಿ ಅವರು ಏನು ಮಾಡಿದ್ರು, ಮನೆಯೊಳಗೆ ಎಂಬುದಾಗಿ. ಹಲ್ಲೆಲೂಯಾ. ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ಹೋಗೋಣ. ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ. ಈ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಒಂದು ವಚನವನ್ನು ಧ್ಯಾನ ಮಾಡೋಣ. 5ನೇ ವಚನ. ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ನಮ್ಮ ಮನೆಗೆ ಬರಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಅನೇಕರ ಕುಟುಂಬಗಳಲ್ಲಿ ದೇವರಿಲ್ಲದ ಕಾರಣಕ್ಕಾಗಿ ಅನೇಕವಾದಂಥ ವಿಷಯಗಳಲ್ಲಿ ಸಂದಿಗ್ಧತೆಗಳು, ಅನೇಕವಾದಂಥ ವಿಷಯಗಳಲ್ಲಿ ಸಂಕಷ್ಟಗಳು, ಅನೇಕವಾದಂಥ ವಿಷಯಗಳಲ್ಲಿ ಸಮಸ್ಯೆಗಳು, ಅನೇಕವಾದಂಥ ವಿಷಯಗಳಲ್ಲಿ ಚಿಂತೆಗಳು, ಭಯಂಕರವಾದಂಥ ತೊಂದರೆಗಳು, ಸಮಸ್ಯೆಗಳನ್ನು ನಾವು ಕಾಣುವಂಥವರಾಗಿರ್ತೀವಿ ಪ್ರೇರೆ. ಹಲ್ಲೆಲೂಯಾ. ದೇವರು ಕೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿಮ್ಮ ಮನೆಗೆ ಬರಬೇಕೆಂಬುದಾಗಿ ಇಷ್ಟಪಡ್ತೇನೆ. ನಾನು ನಿಮ್ಮ ಮನೆಯಲ್ಲಿ ಈಳಕೊಳ್ಳಬೇಕಂತೇಳಿ ನಾನು ಇಷ್ಟಪಡುವವನಾಗಿದ್ದೇನೆ. ನಾನು ನಿನ್ನ ಮನೆಯಲ್ಲಿ ಜೀವಿಸಬೇಕು, ನಾನು ನಿನ್ನ ಮನೆಯಲ್ಲಿ ನಿನ್ನ ಸಂಗಡ ಇರಬೇಕಂತೇಳಿ ಇಷ್ಟಪಡುವವನಾಗಿದ್ದೇನೆ ಅಂತೇಳಿ ದೇವರು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಆ ಮನೆಗೆ ಬರುವಾಗ ಆ ಮನೆಗೆ ಎಷ್ಟು ರೀತಿಯಲ್ಲಿ ಆಶೀರ್ವಾದಗಳು ಎನ್ನುವಂಥದ್ದು ಇರುವಂಥದ್ದಾಗಿರುತ್ತೆ ಎಂಬುದಾಗಿ ಒಂದು ಸಾರಿ ನೀವು ಆಲೋಚನೆ ಮಾಡಿ. ಹಲ್ಲೆಲೂಯಾ. ನಿಮ್ಮ ಮನೆಗೆ ಒಂದು ವೇಳೆ ಯಾರಾದರೂ ಬೀಗರು ಬರ್ತಾರಂತಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾರಲ್ಲಿ ಕಸ ಅಲ್ಲೇ ಇಟ್ಟಿರ್ತೀರಾ? ನಿಮ್ಮ ಮನೆಯಲ್ಲಿ ಏನಿರುತ್ತೆ? ಸಂತೋಷ, ಸಂಭ್ರಮದ ವಾತಾವರಣ ಎನ್ನುವಂಥದ್ದು ಇರುತ್ತೆ. ಯಾವುದಾದ್ರೂ ಒಬ್ಬ ಅಧಿಕಾರಿ, ಯಾರೋ ಒಬ್ಬ MLA ಬರ್ತಾನೆ, ಯಾರೋ ಒಬ್ಬ MP ಬರ್ತಾನೆ, ಯಾರೋ ಒಬ್ಬ CM ಬರ್ತಾನೆ, PM ಬರ್ತಾನೆ ಅಂತಂದರೆ ಆ ಸಮಯದಲ್ಲಿ ನಿಮ್ಮ ಮನೆ ಎಷ್ಟೋ ಅಂದವಾಗಿ ಚಂದವಾಗಿ ನೀವೇನು ಮಾಡ್ತೀರಿ? ರೂಪಿಸಿಕೊಳ್ಳುವವರಾಗಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು, ಇವತ್ತು ನಾನು ನಿನ್ನ ಮನೆಯಲ್ಲಿ ಬರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಹಲ್ಲೆಲೂಯಾ. ಆ ವ್ಯಕ್ತಿಯ ಜೀವಿತವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ವ್ಯಕ್ತಿ ಭಯಂಕರವಾದಂಥ ಪಾಪಗಳನ್ನು ಮಾಡುವವನಾಗಿ, ದುಷ್ಟ ಸ್ವಭಾವವುಳ್ಳವನಾಗಿ, ಭಯಂಕರವಾದಂಥ ರೀತಿಯಲ್ಲಿ ಯಹೂದ್ಯರಿಗೆ ಹಿಂಸಕನಾಗಿ, ಆ ಒಂದು ಏನಂತ ಹೇಳ್ತೀವಿ, ಟ್ಯಾಕ್ಸನ್ನು ಎತ್ತುವುದರ ಮೂಲಕವಾಗಿ ಭಯಂಕರವಾದಂಥ ಮೋಸಗಾರನಾಗಿ ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಜಕ್ಕಾಯ ಎನ್ನುವಂಥ ವ್ಯಕ್ತಿ. ಇಲ್ಲ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಪ್ರಥಮವಾಗಿ ಯೇಸು ಕ್ರಿಸ್ತನು ಮನೆಗೆ ಬರುವಾಗ ಏನು ಆಶೀರ್ವಾದಗಳು ಬರುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬರಬೇಕಾದ್ರೆ ಏನಾದರೂ ಆಶೀರ್ವಾದಗಳು ಬೇಕಲ್ವ? ಯೇಸು ಕ್ರಿಸ್ತನು ಬರುವಾಗ ಏನಾದರೂ ಒಂದು ಕಾರ್ಯಗಳು ನಡಿಬೇಕಲ್ವ? ಯೇಸು ಕ್ರಿಸ್ತನು ಬರುವಾಗ ಆ ಒಂದು ಮನೆಯಲ್ಲಿ ಏನಾದರೂ ಒಂದು ಅದ್ಭುತವು ನಡಿಬೇಕಲ್ವ? ಜಕ್ಕಾಯನ ಮನೆಗೆ ಬಂದಾಗ ಯೇಸು ಸ್ವಾಮಿಯ
ಆ ಒಂದು ಸ್ಥಳದಲ್ಲಿ, ಆ ಮನೆಯಲ್ಲಿ ಏನು ಕಾರ್ಯವನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ನಾವು ನೋಡ್ತಾ ಇದ್ದ ಪ್ರೇರೆ, ಜಕ್ಕಾಯನು ಏನು ಮಾಡ್ತಾ ಇದ್ದಾನಂತೆ, ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ನೋಡಬೇಕಂತೇಳಿ ಆಪೇಕ್ಷೆ ಉಳ್ಳವನಾಗಿ ಹೊರಟು ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನ ಕಾಣಬೇಕಂತೇಳಿ ಪರಿಪೂರ್ಣ ಬಯಕೆ ಉಳ್ಳವನಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾಣದ ಒಂದು ಪರಿಸ್ಥಿತಿಗಳು ಏರ್ಪಾಟಾದಂಥ ಸಮಯದಲ್ಲಿ ಹೇಗಾದರೂ ಮಾಡಿ ಆತನನ್ನು ನೋಡಬೇಕೆಂಬುದಾಗಿ ಆಲದ ಮರವನ್ನ ಏರಿ ಕೂತ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ದೇವರ ಸನ್ನಿಧಾನಕ್ಕೆ ಬರುವಾಗ ಅನೇಕ ಅಡೆತಡೆಗಳಾದಂಥ ಸಮಯದಲ್ಲಿ ಕೆಲವರು ಏನು ಮಾಡಿಬಿಡ್ತಾರೆ, ಹಿಂದೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ ನಾನು ಮುಟ್ಟಿ ಬರಲೇಬೇಕು, ದೇವರನ್ನ ಆರಾಧಿಸಿ ಬರಲೇಬೇಕು, ದೇವರ ಸಮಕ್ಷಮದಲ್ಲಿ ನಾನು ಇದ್ದು ಆತನನ್ನು ಘನಪಡಿಸಿ ಆತನಿಂದ ಆಶೀರ್ವಾದವನ್ನು ಹೊತ್ತುಕೊಂಡು ಬರಬೇಕು, ದೇವರು ಇವತ್ತಿನ ದಿವಸ ನನ್ನ ಸಂಗಡ ಯಾವ ವಿಷಯವನ್ನು ಸಂಗತಿಯನ್ನು ತಿಳಿಸ್ತಾನೆ ಎಂಬುದಾಗಿ ಅವರು ಬಹಳ ಆನಂದದಿಂದ ಬರುವಾಗ ಯಾವುದೋ ಒಂದು ಅಡ್ಡಿ ಆತಂಕ ಬಂದಾಗ ಅವರು ಹಿಂದಕ್ಕೆ ಸರಿತಾರೆ. ಆದರೆ ಜಕ್ಕಾಯನನ್ನು ನಾವು ನೋಡ್ತಾ ಇದ್ದೇವೆ, ಆತನಿಗೆ ಅನೇಕ ಸವಾಲುಗಳು ಬಂದಾಗಲೂ ಕೂಡ ಸ್ವಾಮಿಯನ್ನು ನೋಡದೆ ಆ ಸ್ಥಳದಿಂದ ಏನು ಮಾಡಲಿಲ್ಲ ರೀ, ಆತ ಹೋಗಲಿಲ್ಲ ಪ್ರಿಯರೇ. ಮೊದಲನೆಯ ಮನೆ ಜಕ್ಕಾಯನ ಮನೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಅಂತಹ ಮನಸ್ಸುಳ್ಳಂಥ ಜಕ್ಕಾಯ ಮನುಷ್ಯರ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಬಹಳ ಪಾಪಿಯಾಗಿರ್ತಕ್ಕಂಥ ಜಕ್ಕಾಯ, ಆದರೆ ಯೇಸು ಸ್ವಾಮಿ ಅಂತಹ ಪಾಪಿಯನ್ನೇ ನೋಡ್ತಾ ಇದ್ದಾನೆ. ಕಾರಣ ಏನಂತಂದರೆ ಆತನ ಮನಸ್ಸಿನ ಒಳಗಡೆ ಏನಿದೆ ರೀ, ಸ್ವಾಮಿಯನ್ನು ನೋಡಬೇಕೆನ್ನುವಂಥ ಬಯಕೆ. ಹಲ್ಲೆಲೂಯಾ. ಸ್ವಾಮಿಯನ್ನು ಕಾಣಲೇಬೇಕೆನ್ನುವಂಥ ಒಂದು ಆಪೇಕ್ಷೆ ಉಳ್ಳವನಾಗಿ ಮನೆಯಿಂದ ಕಾಲ್ಕಿತ್ತು ಹೊರಗಡೆ ಬಂದಿದ್ದಾನೆ. ಆತನ ಮನೆ ಭವ್ಯವಾದಂತಹ ಅರಮನೆ. ಹಲ್ಲೆಲೂಯಾ. ಆವತ್ತಿನ ದಿವಸಗಳಲ್ಲಿಯೇ ಆತನು ಬಹಳ ಸ್ಥಿತಿವಂತ ಧನವಂತನಾಗಿರ್ತಕ್ಕಂಥ ವ್ಯಕ್ತಿ ಪ್ರಿಯರ. ಆದರೆ ಗಳಿಸಿದ್ದೆಲ್ಲವೂ ಕೂಡ ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಹಣ. ಎತ್ತಬೇಕಾದ್ರೆ ಟ್ಯಾಕ್ಸ್ 10 ರೂಪಾಯಿ ಇದ್ರೆ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದ ರೋಮನ್ನರ ಸರ್ಕಾರದ ಆಧಿಪತ್ಯದಲ್ಲಿ ಒಬ್ಬ ಸುಂಕದ ಗುತ್ತಿಗೆದಾರನಾಗಿ, ಟ್ಯಾಕ್ಸ್ ಕಲೆಕ್ಟರ್ ಆಗಿ, ಕಾಂಟ್ರಾಕ್ಟರ್ ಆಗಿ ಆತನ ಕೆಳಗಡೆ ಅನೇಕ ಜನರು ಏನು ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಪ್ರಿಯರೇ, ಅಂತಹ ಜಕ್ಕಾಯನು ಆಲದ ಮರದ ಮೇಲೆ ಇರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಇವತ್ತು ನಿನ್ನ ಮನೆಗೆ ಎಲ್ಲಿ ನಾನು ಇಳುಕೊಳ್ಳಬೇಕು, ಇವತ್ತು ನಾನು ನಿನ್ನ ಮನೆಗೆ ಬರಬೇಕು, ಇವತ್ತು ನಾನು ನಿನ್ನ ಮನೆಗೆ ಬರ್ತೀನಿ ಜಕ್ಕಾಯ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್, ಆತ ಆಲೋಚನೆನೇ ಮಾಡೋದಿಲ್ಲ, ಆತ ಅಂದುಕೊಂಡೇ ಇರಲಿಲ್ಲ ಸ್ವಾಮಿ ನನ್ನ ಮನೆಗೆ ಬರುವಷ್ಟು ಭಾಗ್ಯ ನನ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಎಂಬುದಾಗಿ ಆಲೋಚನೆ ಕೂಡ ಮಾಡದ ಹಾಗೆ ಜಕ್ಕಾಯನ್ ಏನು ಮಾಡ್ತಾ ಇದ್ದಾನ್ರಿ, ಸಂಪೂರ್ಣವಾಗಿ ಆತನನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ, ಹೇಳ್ತಾ ಇದೆ ಏನಂತೇಳಿ ಅಂತಂದ್ರೆ, ಜಕ್ಕಾಯನ್ನು ಆಲದ ಮರದಿಂದ ಕೆಳಗಡೆ ಇಳಿದು ಬಂದು ಯೇಸು ಸ್ವಾಮಿಯನ್ನ ಆತನು ಭೇಟಿಯಾಗಿ ಸಂತೋಷದಿಂದ ಆತನು ಸ್ವೀಕಾರ ಮಾಡಿದಾಗ ಆತನು ಜಕ್ಕಾಯನ್ ಏನು ಮಾಡ್ತಾ ಇದ್ದಾನೆ, ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಜಕ್ಕಾಯನ ಮನೆಯ ಸ್ಥಿತಿಯನ್ನು ನಾವು ನೋಡುವಾಗಿಲ್ಲ, ನಾವು ನೋಡ್ತಾ ಇದ್ದೇವೆ ಜಕ್ಕಾಯನು ಬಹಳ ಶ್ರೀಮಂತ ವ್ಯಕ್ತಿ, ಬಹಳ ಏನಂತ ಹೇಳ್ತೀವಿ ಧನಿಕನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಆತನ ಮನೆಗೆ ರೋಮನ್ನರು ಬರುವಂಥದ್ದು ಹೋಗುವಂಥದ್ದು ಆಗಿನ ಕಾಲದಲ್ಲಿ ಅಭ್ಯಾಸವಾಗಿತ್ತು. ಕಾರಣ ಏನಂತಂದ್ರೆ ಆ ಒಂದು ಮನೆಯಲ್ಲಿ ಬಹಳ ಮೋಜು ಮಸ್ತಿ, ಭಯಂಕರವಾದಂಥ ಪಾಪಕೃತ್ಯಗಳು ಇರುವಂಥ ಒಂದು ಸ್ಥಿತಿ ಇತ್ತು, ಭಯಂಕರ ಮೋಸದ ಒಂದು ಮನೆಯಾಗಿ ಅದು ಇತ್ತು. ಆದರೆ ಯೇಸು ಕ್ರಿಸ್ತನ ಆ ಮನೆಗೆ ಬಂದಾಗ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಇವತ್ತು ಈ ಮನೆಗೆ ಏನಾಯ್ತಂತೆ, ರಕ್ಷಣೆಯಾಯಿತು. ಹಲ್ಲೆಲೂಯಾ. ಯೇಸು ನಮ್ಮ ಮನೆಗೆ ಬರುವಾಗ, ಯೇಸು ನಮ್ಮ ಬಾಳಿನಲ್ಲಿ ಬರುವಾಗ ಮೊಟ್ಟ ಮೊದಲನೇದಾಗಿ ಆತನು ನಮ್ಮ ಪಾಪವನ್ನು ತೆಗೆದು, ನಮ್ಮ ಮೋಸ ಕೃತ್ಯಗಳನ್ನು ತೆಗೆದು, ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನು ತೆಗೆದು ಆತನು ನಮ್ಮನ್ನು ಏನು ಮಾಡ್ತಾನ್ರಿ, ರಕ್ಷಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಜಕ್ಕಾಯನ ಮನೆ ಅದು ಮೋಸದ ಮನೆಯಾಗಿ, ಪಾಪದ ಮನೆಯಾಗಿರುವಂತಹ ಜಕ್ಕಾಯನ ಮನೆ ಈಗ ಪರಿಶುದ್ಧ ಮನೆಯಾಗಿ, ರಕ್ಷಣೆಯ ಮನೆಯಾಗಿ ಅದೇನಾಯ್ತು, ಬದಲಾವಣೆ ಆಯಿತು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಜಕ್ಕಾಯನ ಮನೆಗೆ ರಕ್ಷಣೆ ಬಂತು. ಯೇಸು ನಿನ್ನ ಮನೆಗೆ ಬರುವಾಗ, ಯೇಸು ನಿನ್ನ ಜೀವಿತದಲ್ಲಿ, ನಿನ್ನ ಬಾಳಿನಲ್ಲಿ ಬರುವಾಗ ಮೊಟ್ಟ ಮೊದಲನೇದಾಗಿ ದೇವರು ನಿನ್ನ ಮನೆಯನ್ನು ಏನು ಮಾಡ್ತಾನೆ, ಆತನು ರಕ್ಷಿಸ್ತಾನೆ. ನಿನ್ನ ಕುಟುಂಬವನ್ನು ಏನು ಮಾಡ್ತಾನೆ, ಆತ ರಕ್ಷಿಸ್ತಾನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಜಕ್ಕಾಯ ಆಲೋಚನೆ ಮಾಡಿರ್ಬೋದು, ಅಯ್ಯೋ ನನ್ನ ಮನೆಯಲ್ಲಿ ಎಲ್ಲೆಲ್ಲೋ ಬಾಟ್ಲುಗಳು ಹಂಗೆ ಬಿದ್ದಿದೆ, ಎಲ್ಲೆಲ್ಲೋ ಇಸ್ಪೇಟ್ ಎಲೆಗಳು ಹಂಗೆ ಬಿದ್ದಿದ್ದಾವೆ, ಎಲ್ಲೆಲ್ಲೋ ಏನೆಲ್ಲ ಪಾಪದ ಕೃತ್ಯಗಳು ಹಂಗೆ ಇದ್ದಾವೆ, ನನ್ನ ಮನೆಯನ್ನು ಬೇಗ ಹೋಗಿ ತ್ವರಿತವಾಗಿ ಏನು ಮಾಡ್ರಿ, ಶುದ್ಧಿಗೊಳಿಸಿ ಎಂಬುದಾಗಿ ತನ್ನ ಆಳುಗಳಿಗೆ ಹೇಳಿದಿರ್ಬೋದು ಪ್ರೇರೆಲ್ಲ ನಾವು ನೋಡ್ತಾ ಇದ್ದೇವೆ. ಆವತ್ತು ಆ ಮನೆ ಸಂಪೂರ್ಣವಾಗಿ ಹೇಳ್ತಾ ಇದ್ದಾನೆ ಜಕ್ಕಾಯ, ಸ್ವಾಮಿ ನಾನು ಅನ್ಯಾಯವಾಗಿ ಜನರಿಂದ ಏನಾದರೂ ಎಳೆದುಕೊಂಡಿದ್ರೆ 4ರಷ್ಟು ಏನು ಮಾಡ್ತೀನಿ, ನಾನು ಹಿಂದಕ್ಕೆ
ತಿರುಗಿ ಕೊಡ್ತೀನಿ. ನನ್ನ ಆಸ್ತಿ, ಅನ್ಯಾಯದಿಂದ ಗಳಿಸಿದಂಥ ಅರ್ಧದಷ್ಟು ಆಸ್ತಿಯನ್ನು ನಾನೇನು ಮಾಡ್ತೀನಿ, ಬಡವರಿಗೆ ಹಿಂದಕ್ಕೆ ತಿರುಗಿ ಕಟ್ಟಿಕೊಟ್ಬಿಡ್ತೀನಿ. ನನಗೆ ಬೇಕಾಗಿಲ್ಲ, ಅನ್ಯಾಯದ ಬೇಕಾಗಿಲ್ಲ. ನ್ಯಾಯಮೂರ್ತಿಯಾದಂಥ, ನ್ಯಾಯಾಧಿಪತಿಯಾದಂಥ ದೇವರಾದಂಥ, ಪರಿಶುದ್ಧನಾದಂಥ ದೇವರಾದಂಥ ನೀನು ನನ್ನ ಬಳಿಗೆ ಬಂದಿದೆ. ನನಗೆ ಈ ಲೋಕದ ಯಾವುದು ಕೂಡ ಬೇಡ ಎನ್ನುವ ರೀತಿಯಲ್ಲಿ, ನನಗೆ ರಕ್ಷಣೆಯೇ ಮುಖ್ಯ ಎನ್ನುವಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಕೆಟ್ಟು ಹೋಗಿರ್ತಕ್ಕಂಥ ಜಕ್ಕಾಯನನ್ನ ಯೇಸು ಸ್ವಾಮಿ ಏನು ಮಾಡಿದ್ರಿ, ರಕ್ಷಿಸಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಇವತ್ತು ಕೂಡ ನಿನ್ನ ಮನೆಗೆ ಸ್ವಾಮಿ ಬರುವಾಗ, ನಿನ್ನ ಮನೆಯಲ್ಲಿರ್ತಕ್ಕಂಥ ನಿನ್ನ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಆತನ ಏನು ಮಾಡ್ತಾನೆ, ತಾರಮಾರು ಮಾಡ್ತಾನೆ. ಪಾಪದ ಕೃತ್ಯಗಳು ಯಾವುದಿದ್ದೋ ಆ ಪಾಪದ ಕೃತ್ಯಗಳನ್ನು ದೇವರು ನಿನ್ನ ಜೀವಿತದಿಂದ ತೆಗೆದಾಕ್ತಾನೆ. ಆದರೆ ನೀನು ಸಂಪೂರ್ಣವಾಗಿ ಆತನು ಬರ್ತೀನಿ ಎಂಬುದಾಗಿ ಹೇಳಿದಾಗ ಆತನಿಗೆ ನೀನು ಸಂತೋಷದಿಂದ ಆತನನ್ನು ಏನು ಮಾಡಬೇಕು, ಸ್ವೀಕರಿಸಬೇಕು. ಸಂತೋಷದಿಂದ ಆತನನ್ನು ನೀನು ಆಹ್ವಾನಿಸಬೇಕು. ಆಹ್ವಾನಿಸಿದಾದ ಮೇಲೆ ಆತ ನಿನಗೆ ತಿಳಿಯಪಡಿಸ್ತಾನೆ, ಇದು ಪಾಪದ ಕಾರ್ಯ. ಈ ಒಂದು ಕಾರ್ಯದ ವಿಷಯವಾಗಿ ಪುನಃ ನೀನು ತಪ್ಪಾದ ಮಾರ್ಗಗಳ ಕಡೆಗೆ ಹೋಗಬಾರ್ದು. ಇದು ಕೆಟ್ಟ ಕಾರ್ಯ, ಇದು ಲೋಕದ ಕಾರ್ಯ, ಈ ಲೋಕದ ಕಾರ್ಯ ನಾಶನದ ಕಡೆಗೆ ನೀನು ನಡೆಸುತ್ತೆ ಎಂಬುದಾಗಿ ಆತನ ಅರಿವನ್ನು ಹುಟ್ಟಿಸಿದ ಮೇಲೆ ನೀನು ಸಂಪೂರ್ಣವಾಗಿ ಅದಕ್ಕೆ ಏನಾಗಬೇಕು, ಒಳಗಾಗಬೇಕು. ಜಕ್ಕಾಯ ತಪ್ಪುಗಳನ್ನು ತಿಳಿದುಕೊಂಡಿದ್ದಾದ ಮೇಲೆ ಅವೆಲ್ಲವುಗಳನ್ನು ಏನು ಮಾಡಿದ, ಬಿಟ್ಟಾದ ಮೇಲೇ ಸ್ವಾಮಿ ಹೇಳಿರುವಂಥದ್ದು ಏನಂತೇಳಿ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಎರಡನೇ ಮನೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಒಬ್ಬ ಅಧಿಕಾರಿ ಯೇಸು ಕ್ರಿಸ್ತನ ಬಳಿಗೆ ಹುಡುಕಿಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ, ಹುಡುಕಿಕೊಂಡು ಬರ್ತಾ ಇದ್ದಾನೆ. ಆ ಅಧಿಕಾರಿ ಹೆಸರು ಯಾಯೀರನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಅಧಿಕಾರಿ ಯೇಸುವನ್ನು ಹುಡುಕಿಕೊಂಡು ಬರೋದಕ್ಕೆ ಕಾರಣ ಒಂದು ಇದೆ. ಯಾವ ರೀತಿಯಾಗಿ ಜಕ್ಕಾಯಿ ಯೇಸುವನ್ನು ನೋಡಬೇಕಂತೇಳಿ ಹುಡುಕಿಕೊಂಡು ಹೋದನು, ಆ ಜಕ್ಕಾಯಿನ ತನಗೆ ಬೇಕಾಗಿರ್ತಕ್ಕಂಥ ಮಾನಸಾಂತರವನ್ನು, ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಂಡ. ಈ ಯಾಯೀರನೆನ್ನುವಂಥ ವ್ಯಕ್ತಿ ತನ್ನ ಹೀಗೆ ಇರುವಂಥ ಒಬ್ಬ ಮಗಳು, 12 ವರ್ಷದ ಮಗಳು ರೋಗದ ಒಂದು ಸುಳುವಿನಲ್ಲಿ ಸಿಲುಕಿಕೊಂಡವಳಾಗಿ, ಬಲಹೀನಳಾಗಿ, ಜೀವಿತದ ಕೊನೆಯ ಕ್ಷಣದ ಅವಧಿಯಲ್ಲಿ ಆಕೆ ಜೀವಿಸ್ತಾ ಇಲ್ಲ. ಹಲ್ಲೆಲೂಯಾ. ಈ ವೈದ್ಯರು ಕೈ ಬಿಟ್ಟಿದ್ದಾರೆ. ಎಲ್ಲ ಬಲಹೀನತೆ ಎನ್ನುವಂಥದ್ದು ಆಕೆಯನ್ನು ಆವರಿಸಿದೆ. ಅವರಿಗೆ ಗೊತ್ತಾಗಿದೆ, ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಆಕೆ ಸಾಯ್ಲಿಕ್ಕಿದ್ದಾಳೆ, ಆಕೆ ಬದುಕುವಂಥ ಒಂದು ಯಾವುದೇ ಲಕ್ಷಣಗಳಲ್ಲಿ ಕಾಣಿಸ್ತಾ ಇಲ್ಲ. ಅಂತಹ ಸಮಯದಲ್ಲಿ ವೈದ್ಯರ ಮೊರೆ ಹೋಗಿ ಅನೇಕವಾದಂಥ ಏನಂತ ಹೇಳ್ತೀವಿ, ಪ್ರಯೋಜನಗಳು, ಬೇರೆ ಬೇರೆ ಮಾರ್ಗಗಳು ಏನಿದಾವೋ ಅವೆಲ್ಲವುಗಳನ್ನು ಮಾಡಿದಾದ ಮೇಲೆ ಜಕ್ಕಾಯನಿಗೆ ಉಳಿಯಿತು. ಯೇಸು ಸ್ವಾಮಿ ಅಂತೆ ಆತನ ಅದ್ಭುತ ಮಾಡ್ತಾನಂತೆ. ಒಂದು ಅದ್ಭುತಕ್ಕಾಗಿ ನಾನು ಸ್ವಾಮಿಯನ್ನು ಕಾಣೋದಕ್ಕೆ ಹೋಗೋಣ ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯಾಯೀರನು ಹೊರಡ್ತಾ ಇರಬೇಕಾದ್ರೆ ಸ್ವಾಮಿಯನ್ನ ಕಂಡು ಸ್ವಾಮಿಯ ಬಳಿಯಲ್ಲಿ ತನ್ನ ಭಿನ್ನಹವನ್ನು ಹೇಳಿಕೊಳ್ತಾ ಇದ್ದಾನೆ. ಒಂದ್ಸಾರಿ ವಚನವನ್ನು ಓದಿಕೊಳ್ಳೋಣ. ತೆಗೆದಿದ್ದೀರಾ? ಲೋಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನ. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಏನಂತೆ, ಸಾಯುವವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪಾಗಿ ಆತನನ್ನ ಇರಿಕಿಸುತ್ತಿದ್ದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ವೈದ್ಯನಾಗಿರ್ತಕ್ಕಂಥ ಮತ್ತೆ ಚರಿತ್ರಕಾರನಾಗಿರ್ತಕ್ಕಂಥ ಲೂಕನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ಬರಿತಾ ಇದ್ದಾನೆ. ಯೇಸು ಸ್ವಾಮಿಗೋಸ್ಕರವಾಗಿ ಕಾಯುವಂತ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಆತನ ಯಾರ್ರೀ? ಯಾಯೀರನು. ಹಲ್ಲೆಲೂಯಾ. ಅವನು ಏನಂತ ಹೇಳ್ತೀವಿ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿಯಾಗಿ, ಒಂದು ಏನಂತ ಹೇಳ್ತೀವಿ, ಸಭಾಮಂದಿರದ ಒಬ್ಬ ಅಧಿಕಾರಿಯಾಗಿ ಆತನು ಜೀವಿಸ್ತಾ ಇದ್ದಾನೆ. ಅಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಿ ಅಂತಂದ್ರೆ, ಅವನಿಗಿರುವಂತ ಒಬ್ಬ ಮಗಳು ಸಾಯುವಳಾಗಿದ್ದ ಕಾರಣ ಯೇಸುವನ್ನು ತನ್ನ ಮನೆಗೆ ಬರಲೇಬೇಕೆಂದು ಆತನ ಏನ್ ಮಾಡ್ತಾ ಇದ್ದಾನಂತೆ, ಬೇಡಿಕೊಳ್ತಾ ಇದ್ದಾನೆ. ಬೇಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯೇಸುವಿನ ಪಾದಗಳಿಗೆ ಆತನ ಏನ್ ಮಾಡ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ. ಅಂದ್ರೆ ಏನ್ರಿ, ಯಾರ ಪಾದಗಳಿಗೆ ಯಾವಾಗ ನಾವು ಬೀಳ್ತೀವಿ ಹೇಳ್ರಿ? ಸಾಮಾನ್ಯವಾಗಿ ಆಲೋಚನೆ ಮಾಡೋಣ. ಯಾವಾಗ ಹೇಳ್ರಿ? ಎಲ್ಲ ಕಡೆ ಸಾಕಾಗಿರುತ್ತಾ, ಅವ್ರ ಬಳಿ ಕೆಲಸ ಆಗುತ್ತೆ ಅಂತೇಳಿ ಅಂದುಕೊಂಡಂಥ ಸಮಯದಲ್ಲಿ ನೇರವಾಗಿ ಹೋಗಿ ಏನು ಮಾಡ್ತೀವಿ ನಾವು? ನಿಮ್ಮ ಮುಂದೆ ಅಪ್ಪ, ನಿಮ್ಮನ್ನ ಬಿಟ್ಟು ನಮ್ಮನ್ನು ಯಾರು ಕೂಡ ಪಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಬಿಟ್ಟು ಮತ್ತೆ ಯಾರು ಕೂಡ ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ಬಂದಿರತಕ್ಕಂಥ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯಿಂದ ನಮಗೆ ಪರಿಹಾರವನ್ನು ಕೊಡುವಂಥವ್ರು ನಿನ್ನ ಬಿಟ್ಟು ಮತ್ತೆ ಯಾರಿಲ್ಲಪ್ಪ, ನಿನಗೆ ಎಲ್ಲ ವಿಷಯ ಗೊತ್ತು ಎಂಬುದಾಗಿ ತಿಳಿದು ಯಾವಾಗ ಹೇಳ್ರಿ, ಯಾವ ವ್ಯಕ್ತಿಗೆ ಎಲ್ಲವೂ ಗೊತ್ತಿರುತ್ತೋ ಆ ವ್ಯಕ್ತಿಯ ಬಳಿಗೆ ಹೋಗಿ ಏನು ಮಾಡ್ತೀವಿ ನಾವು? ಪಾದಗಳಿಗೆ ಬಿದ್ದಂಥ ಸಮಯದಲ್ಲಿ, ಅಂದರೆ ನಮ್ಮೆಲ್ಲ ಮನವಿಗಳನ್ನು ಹೇಳಿಕೊಂಡು ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಅವರಿಗೆ ಶರಣು ಹೋದಂಥ ಸಮಯದಲ್ಲಿ
ನಾವು ಅವರಿಂದ ಏನಾಗ್ತೀವಿ ರೀ, ಪಾಸಿಟಿವಿಟಿಯನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಯೇಸುವೆ ನೀನೇ ನನ್ನ ಶರಣು, ನೀನೇ ನನ್ನ ದುರ್ಗನು, ನೀನೇ ನನ್ನ ಕೋಟೆಯು, ಬಂಡೆಯು, ಜೀವವು, ಕೇಟವು, ಎಲ್ಲವೂ ನೀನೇ. ಇಷ್ಟುವರೆಗೆ ಎಲ್ಲ ಕಡೆಗೆ ನಾನು ಸುತ್ತಿ ಬಂದಿದ್ದೇನೆ, ಎಲ್ಲಿ ಕೂಡ ಪ್ರಯೋಜನ ಇಲ್ಲ. ಆದರೆ ಈಗ ನಿನ್ನ ಪಾದಗಳ ಬಳಿಗೆ ನಾನು ಬಂದಿದ್ದೇನೆ, ನನಗೊಂದು ಅದ್ಭುತವನ್ನ ಮಾಡು. ಹಲ್ಲೆಲೂಯಾ. ನನ್ನ ಮಗಳ ವಿಷಯದಲ್ಲಿ ಒಂದು ದೊಡ್ಡದಾದಂಥ ಅದ್ಭುತವನ್ನ ಮಾಡು ಎಂಬುದಾಗಿ ಯಾಯೀರನು ಬಿದ್ದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಜನರು ಗುಂಪು ಗುಂಪಾಗಿ ಇರುಕಿಸ್ತಾ ಇದ್ರಂತೆ. ಅಂದ್ರೆ ಬಹಳ ಗುಂಪಿನ ಜನರು ಯೇಸು ಸ್ವಾಮಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯಿಂದ ಬರುವಂತ ಮಾತುಗಳನ್ನು ಕೇಳಿಸಿಕೊಳ್ಬೇಕು, ಆತನಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು, ಆತನಿಂದ ಬಿಡುಗಡೆಯನ್ನು, ದೆವ್ವಗಳು ಬಿಟ್ಟು ಹೋಗ್ತವೆ, ಆತನಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು, ವಿಮೋಚನೆಯನ್ನು ಹೊಂದಿಕೊಳ್ಳಬೇಕು, ಕಣ್ಣು ಕಾಣುವಂಥ ಸ್ಥಿತಿಯನ್ನು ನಾನು ಗ್ರಹಿಸಿಕೊಳ್ಬೇಕು, ನನ್ನ ಕಣ್ಣುಗಳು ಕಾಣಬೇಕು, ನನ್ನ ಕಾಲುಗಳು ನಡೆಯಬೇಕು, ನನ್ನ ಕೈಗಳು ಸರಿಯಾದ ರೀತಿಯಲ್ಲಿ ಆಗಬೇಕು, ನನ್ನ ಅವಯವಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನೀಗಿ ಹೋಗಬೇಕು. ಅದಕ್ಕಾಗಿ ಸ್ವಾಮಿಯ ಬಳಿಯಲ್ಲಿ ಗುಂಪು ಗುಂಪಾಗಿ ಜನರು ಬಂದಿದ್ದಾರೆ ಪ್ರಿಯರೇ. ಆತನನ್ನ ಪ್ರವಾದಿ ಎಂಬುದಾಗಿ ಜನರು ನೆನೆಸ್ತಾ ಇದ್ದಾರೆ, ಒಬ್ಬ ವೈದ್ಯನೆಂಬುದಾಗಿ ಜನರು ನೆನೆಸ್ತಾ ಇದ್ದಾರೆ, ಆತನನ್ನು ಅದ್ಭುತಗಳನ್ನು ಮಾಡುವಂತ ವ್ಯಕ್ತಿ ಎಂಬುದಾಗಿ ಜನರು ನೆನೆಸಿ ಆತನ ಸನ್ನಿಧಾನಕ್ಕೆ ಬಂದಿದ್ದಾರೆ. ದೇವರು ಆತನಲ್ಲಿ ಇದ್ದಾನೆ, ಆತನೇ ದೇವರು ಎನ್ನುವಂತ ಗ್ರಹಿಕೆ ಉಳ್ಳವರಾಗಿ ಕೆಲವರು ಆತನ ಸಮೀಪಕ್ಕೆ ಬಂದಿದ್ದಾರೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅಂತಹ ಸಮಯದಲ್ಲಿ ಯಾಯೀರನು ಹೆಂಗಂತೆ ಸ್ವಾಮಿಯ ಪಾದಗಳಿಗೆ ಬಿದ್ದು ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡಿದ್ದಾದ ಮೇಲೆ ಯೇಸು ಸ್ವಾಮಿ ಆ ಮನೆಗೆ ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಹೋಗ್ತಾ ಇರಬೇಕಾದ್ರೆ ಒಂದು ಸುದ್ದಿ ಬಂತು. ಅಧಿಕಾರಿಯ ಕಡೆಯವನು 49ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬರು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯಾವುದಾದ್ರೂ ಸಮಯದಲ್ಲಿ ನಮಗೆ ಸಾವಿನ ಸುದ್ದಿ ಬಂದಾಗ, ಎಂತಹ ಪರಿಸ್ಥಿತಿಗಳ ಸಮಯದಲ್ಲಿ ನಾವು ಇದ್ದಾಗಲೂ ಕೂಡ ಆ ಸ್ಥಳವನ್ನು ಅವ್ರನ್ನ ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಹೋಗ್ತೀವಿ. ಹಲ್ಲೆಲೂಯಾ. ಇಲ್ಲಿ ಯಾಯೀರನಲ್ಲಿರ್ತಕ್ಕಂಥ ವಿಶ್ವಾಸ, ಯಾಯೀರನಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಯಾಯೀರನಲ್ಲಿರ್ತಕ್ಕಂಥ ದೇವರ ಮೇಲೆ ಪರಿಪೂರ್ಣವಾದಂಥ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಯೇಸು ಸ್ವಾಮಿಯಿಂದ ಬರುವಂತ ಒಂದೇ ಒಂದು ಮಾತಿಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ವ್ಯಕ್ತಿಯನ್ನು ಮರಣದ ವಾರ್ತೆಯನ್ನು ತೆಗೆದುಕೊಂಡು ಬಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಆಕೆ ಸತ್ತಿಲ್ಲ, ಆಕೆ ಬದುಕ್ತಾಳೆ, ಆಕೆಗೆ ಪುನಃ ಜೀವ ಬರಲಿಕ್ಕಿದೆ, ಆಕೆ ಬದುಕುವಳು, ಆದರೆ ಅಂಜಬೇಡ, ನಿನಗೆ ನಂಬಿಕೆ ಮಾತ್ರ ಇರಲಿ. ಯಾವ ಒಂದು ನಂಬಿಕೆಯಿಂದ ಮೊದಲನೇದಾಗಿ ನೀನು ಬಂದಿದ್ದೀ ಅದೇ ನಂಬಿಕೆಯನ್ನ ನೀನು ಹೆಚ್ಚಿಸಿಕೊಂಡು ಉನ್ನತವಾದ ಸ್ಥಿತಿಯ ಕಡೆಗೆ ಹೋಗಬೇಕು, ಹೊರತಾಗಿ ನಂಬಿಕೆಯಲ್ಲಿ ಅಪನಂಬಿಕೆಯನ್ನ ನಂಬಿಕೆಯಲ್ಲಿ ಏನಂತ ಹೇಳ್ತೀವಿ ಕಡಿಮೆಯಾದಂಥ ಸ್ಥಿತಿಯನ್ನು ನಿನ್ನ ಜೀವಿತದಲ್ಲಿ ಪುನಃ ನೀನೇನು ಮಾಡಬಾರ್ದು, ಆ ಲಕ್ಷಣವನ್ನು ಹೊಂದಿಕೊಳ್ಳೋದಕ್ಕೆ ಹೋಗಬಾರ್ದಿಲ್ಲ. ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದಂಥ ಮಾತಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾರ್ರೀ? ಯಾಯೀರ. ಹಲ್ಲೆಲೂಯಾ. ಕಾರಣ ಒಂದೇ ಪ್ರಿಯರೇ, ಯೇಸುವಿನಲ್ಲಿ ಏನು ಇದೆ, ಅದ್ಭುತ ಯೇಸು ಸ್ವಾಮಿ ಮಾಡ್ತಾನೆ. ಯೇಸು ಸ್ವಾಮಿ ನನ್ನ ಮನೆಗೆ ಬಂದರೆ ನನ್ನ ಮಗಳು ಖಂಡಿತವಾಗಿ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಳ್ತಾಳೆ, ನನ್ನ ಮಗಳು ಸತ್ತಂತ ಮಗಳು, ನನ್ನ ಮಗಳಿಗೆ ಜೀವ ಬರುತ್ತೆ ಎಂಬುದಾಗಿ ಆ ಒಂದು ಸಮಯದಲ್ಲಿ ಯಾಯೀರ ಪರಿಪೂರ್ಣವಾಗಿ ನಂಬ್ತಾ ಇದ್ದಾನೆ, ವಿಶ್ವಾಸ ಇಡ್ತಾ ಇದ್ದಾನೆ ಪ್ರೇರಣೆ. ನಾವು ನೋಡ್ತಾ ಇದ್ದೇವೆ, ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳನ್ನು ಇಷ್ಟು ಮಂದಿ ಎನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ. ಜನರೆಲ್ಲರೂ ಕಿಕ್ಕಿರಿದು ಬಿಟ್ಟಿದ್ದಾರೆ, ಅರಸ್ತಾ ಇದ್ದಾರೆ, ಕಿರಿಸ್ತಾ ಇದ್ದಾರೆ. 12 ವರ್ಷ, ಇನ್ನೊಂದು 2-3 ವರ್ಷ ಆದರೆ ನಿನಗೆ ಮದುವೆ ಮಾಡಿಕೊಡ್ತಾ ಇದ್ದೆ, ಇರುವಂಥ ಒಬ್ಬೇ ಒಬ್ಬ ಮಗಳು ಸತ್ತೋಗ್ಬಿಟ್ಲು, ಏನೆಲ್ಲ ಮಾತುಗಳು, ವಾದ್ಯಗಳನ್ನು ಬಾರಿಸುವಂಥವ್ರು ಏನೆಲ್ಲ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಸ್ಥಳಕ್ಕೆ ಹೋಗಿ ಮಗಳು ಸತ್ತಿಲ್ಲ, ಆಕೆ ನಿದ್ದೆ ಮಾಡ್ತಾ ಇದ್ದಾಳೆ ಅಂತೇಳಿ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಏನ್ರಿ, ಮನುಷ್ಯರ ಸಾವು ದೇವರಿಗೆ ಏನ್ರಿ, ಅದು ನಿದ್ರೆಗೆ ಸಮಾನ. ಯಾಕಂದ್ರೆ ದೇವರು ತನ್ನಲ್ಲಿ ನಂಬಿದವರನ್ನ ಆತನು ಮರಣ ಹೊಂದಿದ್ರೆ, ಅವರು ನಿದ್ರೆಗೆ ಜಾರಿದ ಸಮಯದಲ್ಲಿ ಬಹುಮಾನಕ್ಕೋಸ್ಕರವಾಗಿ ತನ್ನ ನಂಬಿದಂಥ ಮಕ್ಕಳನ್ನು ಎಬ್ಬಿಸಿದ್ರೆ, ಆತನು ಸತ್ತು ಹೋದಂಥವ್ರು ಅಂದ್ರೆ ದೇವರನ್ನು ನಂಬಲಾರದೆ ಸತ್ತು ಹೋದಂಥವರನ್ನ ಶಿಕ್ಷೆಗೋಸ್ಕರವಾಗಿ, ನ್ಯಾಯ ತೀರ್ಪಿಗೋಸ್ಕರವಾಗಿ ಅವ್ರನ್ನ ಏನ್ ಮಾಡ್ತಾನೆ, ಆತ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಮನುಷ್ಯನು ತಾನು ಮಾಡಿದಂಥ ಪಾಪಗಳು ಯಾರಿಗೂ ಗೊತ್ತಿಲ್ಲ ಅಂತೇಳಿ ಎಲ್ಲರ ಮುಂದೆ ಮುಚ್ಚಿಡ್ಬೋದು, ಆದರೆ ದೇವರಿಗೆ ಯಾವುದು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ಲವನ್ನು ಏನ್ ಮಾಡ್ತಾನೆ, ಆತ ತೋರಿಸ್ತಾನೆ. ಹಲ್ಲೆಲೂಯಾ. ನಿನ್ನ ಜೀವಿತದ ಅವಧಿಗಳಲ್ಲಿ ನೀನು ಯಾವ್ಯಾವ ರೀತಿಯಾಗಿ ಜೀವಿಸಿದ, ಯಾವ್ಯಾವ ರೀತಿಯಾಗಿ ಪಾಪಗಳನ್ನು ಮಾಡಿದ ಎಲ್ಲವನ್ನ ದೇವರು ಏನ್ ಮಾಡ್ತಾನಂತೆ, ಚಿತ್ರಿಸ್ತಾನೆ. ಅದೆಲ್ಲವುಗಳನ್ನು ನಮಗೆ ತೋರಿಸ್ತಾನೆ. ಡಿಸ್ಪ್ಲೇಲಿ ನಾವು ಟಿವಿಯಲ್ಲಿ ಹೆಂಗೆ ನೋಡ್ತೀವಲ್ಲ ಸಾಕ್ಷಿಗಳು, ಅದೇ ರೀತಿಯಾಗಿ ಎಲ್ಲವುಗಳನ್ನು ದೇವರು ಆವತ್ತಿನ ದಿವಸ ತೋರಿಸ್ತಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿದ್ರೆಗೆ ಜಾರಿದಾಳ. ಯಾರು?
ಯಾಯೀರನ ಒಬ್ಬೇ ಒಬ್ಬ ಮಗಳು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಆ ಮನೆಯ ಒಳಗಡೆ ಹೋಗಬೇಕಾದ್ರೆ ತನ್ನ ಸಂಗಡ ಇರ್ತಕ್ಕಂಥ ಮೂವರು ಶಿಷ್ಯರು ಪ್ರೇರೆ, ಪೇತ್ರ, ಯೋಹಾನ, ಯಾಕೋಬ, ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ಆತ್ಮೀಯ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ 3 ಶಿಷ್ಯರು. ಉಳಿದಿರ್ತಕ್ಕಂಥ 9 ಜನರಿದ್ದಾರೆ, ಅವರು ಔಟರ್ ಸರ್ಕಲ್ ಅಲ್ಲಿದ್ರೆ, ಇನ್ನರ್ ಸರ್ಕಲ್ ಅಲ್ಲಿ ಯೇಸುವಿನ ಸಂಗಡ ಯಾವಾಗಲೂ ಕೂಡ ಇರುವಂಥವ್ರು ಯಾರ್ರೀ? ಪೇತ್ರ, ಯೋಹಾನ ಮತ್ತು ಯಾಕೋಬ. ಇವರನ್ನ ಕರೆದುಕೊಂಡು ಆ ಮನೆ ಒಳಗಡೆ ಹೋದ ತಂದೆ ತಾಯಿ. ಹಲಲು ಎಷ್ಟು ಜನ ಆದ್ರಿ? 3 ಜನ. ಅವರು ಮತ್ತೆ ಸತ್ತು ಹೋಗಿರ್ತಕ್ಕಂಥ ಹುಡುಗಿಯ ತಂದೆ ತಾಯಿ 6 ಜನ ಇದ್ದಾರೆ. ಅವರ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 6ನೇ ದಿವಸದಲ್ಲಿ ಮಣ್ಣು, ಯಾವ ಮಣ್ಣಂತೆ? ನೆಲದ ಮಣ್ಣನ್ನು ತೆಗೆದುಕೊಂಡು ದೇವರು ಜೀವಶ್ವಾಸವನ್ನು ಊದಿದಾಗ ಮನುಷ್ಯನೇನಂತೆ? ಬದುಕುವ ಪ್ರಾಣಿಯಾದ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ 6 ಜನರ ಮಧ್ಯದಲ್ಲಿ ಆ ಒಂದು ಹೆಂಗಿದೆ ರೀ? ಮಣ್ಣಿನೋಪಾದಿಯಲ್ಲಿದೆ, ಶ್ವಾಸ ಇಲ್ಲ. ಅಲ್ಲೆಲ್ಲೂ ಹೆಂಗಿದೆ ರೀ? ಮಣ್ಣಿನೋಪಾದಿಯಲ್ಲಿ ಇರ್ತಕ್ಕಂಥ ಶರೀರ, ಶವ. ಆ ಶವಕ್ಕೆ ದೇವ್ರು ಏನ್ ಮಾಡ್ತಾ ಇದ್ದಾನ್ರಿ? ಜೀವವನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆತನು ಯಾವಾಗ ಮಗಳೇ ಎದ್ದೇಳು ಎಂಬುದಾಗಿ ಆ ಮಗುವಿನ ಕೈಯನ್ನು ಹಿಡಿದ್ರು, ಆತನ ಬಾಯಿಂದ ಬಂದಿರತಕ್ಕಂಥ ಆ ಮಾತು ನೇರವಾಗಿ ಜೀವಶ್ವಾಸವಾಗಿ ಮಾರ್ಪಟ್ಟು ಆ ಮಗಳು ಎದ್ದಳು. ಆ ಮಗಳನ್ನ ಕೈ ಹಿಡಿದು ಎಬ್ಬಿಸಿ ಸ್ವಾಮಿ ಹೇಳ್ತಾ ಇದ್ದಾರೆ, ಇವಳಿಗೆ ಏನ್ ಮಾಡ್ರಿ? ಉಣ್ಣೋದಕ್ಕೆ ಊಟವನ್ನ ಕೊಡಿರಿ ಎಂಬುದಾಗಿ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತೆ, ಸತ್ಯವೇದ ಹೇಳ್ತೆ, ಯೇಸು ನಿನ್ನ ಮನೆಗೆ ಬರುವಾಗ ಮೊದಲನೇದಾಗಿ ರಕ್ಷಣೆ ಬಂದ್ರೆ, ಎರಡನೇದಾಗಿ ನಿನ್ನ ಮನೆಗೆ ಬರುವಾಗ ದೇವರು ಅದ್ಭುತವನ್ನ ಮಾಡ್ತಾನೆ. ಆ ಮನುಷ್ಯರು ಮಾಡುವಂತ ಅದ್ಭುತಗಳಲ್ಲ, ದೇವರು ಮಾಡುವಂತ ಅದ್ಭುತಗಳು. ಅವುಗಳನ್ನು ನಾವು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ, ಅನುಭವಿಸಲಾರದೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಯಾವ ಮಾರ್ಗದ ಮೂಲಕವಾಗಿ ನಾವು ನಡೆಸ್ತಾ ಇರ್ತಾನೋ, ದೇವರು ಯಾವ ಮಾರ್ಗದ ಮೂಲಕವಾಗಿ ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ನಾವು ಅಂದ್ಕೊಳ್ತಾ ಇರ್ತೀವಿ, ಯಾಕಪ್ಪ ಈ ಒಂದು ಮಾರ್ಗ ನನ್ನಲ್ಲಿ ಬರ್ತಾ ಇದೆ, ಇಂತಹ ಒಂದು ಸಂಕಷ್ಟ ಸಮಸ್ಯೆ ನನಗೆ ಬರ್ತಾ ಇದೆ ಅಂತೇಳಿ ನಾವು ಅಂದ್ಕೊಳ್ಳುವಾಗ ಆ ಮುಂದೆ ಇರ್ತಕ್ಕಂಥ ಆಶೀರ್ವಾದವನ್ನ ನಾವು ಹೊಂದಿಕೊಂಡಾಗ ನಾವು ಅನ್ಕೊಳ್ತೀವಿ. ಏನಂತೇಳಿ ಅಂತಂದ್ರೆ, ಅಯ್ಯೋ ಒಂದು ವೇಳೆ ಆ ಮಾರ್ಗದಿಂದ ನಾವು ಬರಲಾರದೆ ಇದ್ದಿದ್ರೆ ಇಂತಹ ಸ್ಥಾನಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆ ಮಾರ್ಗ, ಆ ಒಂದು ಕಷ್ಟಗಳ ಮಾರ್ಗದಿಂದ ನಾವು ಬರಲಾರದೆ ಇದ್ದಿದ್ರೆ ಇಂತಹ ಒಂದು ಉನ್ನತವಾದ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ನಮ್ಮನ್ನು ಅನೇಕ ಸಂದರ್ಭಗಳಲ್ಲಿ ಶೋಧಿಸ್ತಾನೆ, ನಮ್ಮನ್ನು ಪರೀಕ್ಷಿಸ್ತಾನೆ. ನಾವೇನಾಗಿರ್ಬೇಕು? ಸಂಪೂರ್ಣವಾಗಿ ದೇವರಲ್ಲಿಯೇ ಇದ್ದುಕೊಂಡು, ದೇವರೇ ನನಗೆ ಇದ್ರೂ ಇಲ್ಲಾರ್ದೆ ಇದ್ರೂ ಕೂಡ ನೀನೇ ನನಗೆ ಬೇಕು ಎಂಬುದಾಗಿ ಯೋಬನ ಒಂದು ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸುವಂಥವರು ಆಗಬೇಕು ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಎರಡನೇ ಮನೆಗೆ ಆಹ್ವಾನ ಮಾಡಿದಾಗ, ಎರಡನೇ ಮನೆಗೆ ಯೇಸು ಸ್ವಾಮಿ ಹೋದಾಗ ಅದ್ಭುತ ನಡೀತು. ಹಲ್ಲೆಲೂಯಾ. ಮೂರನೇ ಮನೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಈ ರೀತಿಯಾಗಿ ಲೇಖನ ಪಡಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಪೇತ್ರನ ಅತ್ತೆಯ ಮನೆ. ಮತ್ತಾಯ ಬರೆಸುವಾರ್ತೆ ತೆಗಿರಿ ಒಂದ್ಸಾರಿ, 8ನೇ ಅಧ್ಯಾಯ. ಮತ್ತಾಯ ಬರೆಸುವಾರ್ತೆ 8ನೇ ಅಧ್ಯಾಯ 14-15 ವಚನಗಳು ಓದಿಕೊಳ್ಳೋಣ ಈ ಸಮಯದಲ್ಲಿ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಹಲ್ಲೆಲೂಯಾ. ಯಹೂದ್ಯರಲ್ಲಿ ಒಂದು ಸಂಸ್ಕೃತಿ ಇದೆ ಪ್ರಿಯರೇ, ಯಾರಾದರೂ ತಮ್ಮ ಮನೆಗೆ ಬಂದರೆ ಅವ್ರು ಮೊದಲನೇದಾಗಿ ಏನು ಮಾಡ್ತಾರೆ? ತೊಳ್ಕೊಳ್ಳೋದಕ್ಕೆ ಏನು ಕೊಡ್ತಾರೆ? ನೀರು ಕೊಡ್ತಾರೆ. ಕಾಲುಗಳನ್ನು, ಪಾದಗಳನ್ನು ತೊಳೆದುಕೊಳ್ಳೋದಕ್ಕೆ ಏನು ಮಾಡ್ತಾರೆ? ನೀರನ್ನು ಕೊಡ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನ ಅತ್ತೆಯ ಮನೆಯಲ್ಲಿ ಪೇತ್ರನ ಅತ್ತೆ ಆಕೆ ಏನ್ ಮಾಡಿದಾಳೆ? ಜ್ವರದಿಂದ ಆಕೆ ಏನ್ ಮಾಡಿದಾಳಂತೆ? ಬಿದ್ದುಕೊಂಡಿದ್ದಾಳೆ, ಮಲಗಿದಾಳೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಮಲಗಿದಂಥ ಸಮಯದಲ್ಲಿ ಆ ಸ್ವಾಮಿ ಆ ಮನೆಯ ಒಳಗಡೆ ಬರಬೇಕಾದ್ರೆ, ಯಾರಾದ್ರೂ ಸ್ವಾಮಿಯನ್ನ ಮನೆಗೆ ಕರೆದ್ರೆ ಅವರು ಆತನನ್ನು ಬಹಳವಾಗಿ ಉಪಚರಿಸ್ತಾ ಇದ್ರು. ಆತನು ಆ ಒಂದು ಮನೆಗೆ ಬಂದಂಥ ಸಮಯದಲ್ಲಿ ಬಹಳ ಗೌರವದಿಂದ ಕಾಣ್ತಾ ಇದ್ರು. ಇರ್ತಕ್ಕಂಥ ಆ ಮನೆಯಲ್ಲಿ ಉಪಚರಿಸುವಂಥವ್ರು ಯಾರೂ ಇಲ್ಲ. ಉಪಚರಿಸಬೇಕಾಗಿರ್ತಕ್ಕಂಥ ತಾಯಿಯೇ ಅನಾರೋಗ್ಯದಲ್ಲಿ ಬಿದ್ದುಕೊಂಡಿದ್ದಾಳೆ. ಆರೋಗ್ಯ ಇರಲಾರ್ದಂಥ ಸ್ಥಿತಿ ಆಕೆಯಲ್ಲಿ ಕಾಣಿಸ್ತಾ ಇದೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಆ ಮನೆಗೆ ಏನ್ ಮಾಡಿದ್ರಿ? ಕಾಲಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನ ಮನೆಗೆ ಸ್ವಾಮಿ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಏನ್ ಮಾಡ್ತಾ ಇದ್ದಾರೆ? ಆಕೆಯನ್ನು ಮುಟ್ಟುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜ್ವರದಲ್ಲಿ ಅನೇಕವಾದಂಥ ಜ್ವರಗಳಿದಾವೆ. ಹಲ್ಲೆಲೂಯಾ. ಮಲೇರಿಯಾ ಜ್ವರ ಅಂತೆ, ಟೈಫಾಯ್ಡ್ ಜ್ವರ ಅಂತೆ, ಮತ್ತೆ ಡೆಂಗ್ಯೂ ಜ್ವರ ಅಂತೆ, ಇನ್ನು ಬೇರೆ 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 ಆಗಿರ್ತಕ್ಕಂಥ ಜ್ವರಗಳಲ್ಲಿ ಅನೇಕ ರೀತಿಯಾದಂಥ ನಾನಾ ರೀತಿಯಾಗಿರ್ತಕ್ಕಂಥ ಜ್ವರಗಳಿದಾವೆ ಪ್ರಿಯರೇ. ಕೆಲವೊಂದು ಜ್ವರ ಹೊಸದಾಗಿ ಬಂದಂಥ ಸಮಯದಲ್ಲಿ ಅವುಗಳು ಕಂಟ್ರೋಲ್ ಆಗಲ್ಲ. ಹಲ್ಲೆಲೂಯಾ. ಕೆಲವೊಂದು ರೋಗಗಳು ಹೊಸದಾಗಿ ಬಂದ ಸಮಯದಲ್ಲಿ ಅದಕ್ಕೆ ಮದ್ದು ಕಂಡು ಹಿಡಿಯುವವರೆಗೂ ಕೂಡ ಆ ಒಂದು ರೋಗ ಎನ್ನುವಂಥದ್ದು
ದೊಡ್ಡದಾಗಿರುತ್ತೆ. ಕೊರೋನಾ ಎನ್ನುವಂಥದ್ದು ಪ್ರಾರಂಭದ ಸಮಯದಲ್ಲಿ ದೊಡ್ಡದಾದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ಮದ್ದು ಕಂಡುಹಿಡಿದಾಗ, ಲಸಿಕೆ ಕಂಡುಹಿಡಿದಾಗ ಏನಾಯ್ತು ರೀ, ಅದೇನು ದೊಡ್ಡದಲ್ಲ ಅಂತೇಳಿ ಅನಿಸ್ತು. ಅಲ್ಲಿ ಡೆಂಗ್ಯೂ ಪ್ರಾರಂಭದಲ್ಲಿ ಅನೇಕರ ಪ್ರಾಣವನ್ನು ತಿಂತು. ಅದಕ್ಕೆ ಲಸಿಕೆ ಮದ್ದುಗಳನ್ನು ಏನಂತ ಹೇಳ್ತೀವಿ, ಕಂಡುಕೊಂಡಂಥ ಸಮಯದಲ್ಲಿ, ಔಷಧಿಗಳನ್ನು ಕಂಡುಕೊಂಡಂಥ ಸಮಯದಲ್ಲಿ ಡೆಂಗ್ಯೂ ಎಷ್ಟು ಬಂದರೂ ಕೂಡ ನಾವು ಅದನ್ನ ಏನು ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಅದಕ್ಕೆ ಭಯಪಡುವಂಥದ್ದು ಬೇಡ. ಪೋಲಿಯೋ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಪೋಲಿಯೋ ವಿಷಯವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಹಲ್ಲೆಲೂಯಾ. ಈ ಸಮಯದಲ್ಲಿ ಏನಾಗಿದವ್ರಿ, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಶಾ ವರ್ಕರ್ಸ್ ಆಗಿರ್ಬೋದು, ಅವರು ಅದಕ್ಕೋಸ್ಕರವಾಗಿ ನಿಂತುಕೊಂಡು ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಸೇವೆ ಪ್ರೇರೆ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪ್ರಾರಂಭದಲ್ಲಿ ಯಾವುದಾದ್ರೂ ಒಂದು ರೋಗ ಬಂದಾಗ ಆ ರೋಗದ ಕುರಿತಾಗಿ ಅನೇಕವಾಗಿರತಕ್ಕಂಥ ಸಮಸ್ಯೆಗಳು. ಈ ತಾಯಿಗೆ ಯಾವ ಜ್ವರ ಬಂದಿತ್ತು ಅದು ನಮ್ಗೆ ಗೊತ್ತಿಲ್ಲ, ಆದರೆ ಆ ಜ್ವರ ಆಕೆಯನ್ನು ಸಂಪೂರ್ಣವಾಗಿ ಏನು ಮಾಡಿಬಿಟ್ಟಿದ್ರಿ, ಕೆಲಸ ಮಾಡಲಾರ್ದ ಹಾಗೆ ಮಲಗಿಸಿದಲ್ಲೇ ಆಕೆ ಅಲ್ಲಿಯೇ ಏನು ಮಾಡಿದಾಳಂತೆ, ಬಿದ್ದುಕೊಂಡಿದ್ದಾಳೆ, ಅಲ್ಲಿಯೇ ಬಿದ್ದಿದ್ದಾಳೆ. ಆಕೆ ಎದ್ದು ನಿಲ್ಲೋದಕ್ಕೆ ಆಗದ ಒಂದು ಪರಿಸ್ಥಿತಿ ಏನಾಗಿದೆ, ಏರ್ಪಾಟಾಗಿದೆ ಪ್ರೇರೆ. ಸ್ವಾಮಿ ಯಾವಾಗ ಆ ಮನೆಯ ಒಳಗಡೆ ಬಂದು ಆ ತಾಯಿಯನ್ನು ಏನು ಮಾಡ್ತಾ ಇದ್ದಾನೆ, ಕೈ ನೀಡಿ ಮುಟ್ಟಿ ಆ ಜ್ವರವನ್ನು ಗದರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಆ ಜ್ವರವನ್ನು ಗದರಿಸಿದಾದ ಮೇಲೆ ಸಂಪೂರ್ಣವಾಗಿ ಆಕೆಯ ಒಳಗಡೆ ಆವರಿಸಿರ್ತಕ್ಕಂಥ ಒಂದು ಅನಾರೋಗ್ಯ, ಯಾವೊಂದು ಹುಳ ಇತ್ತು, ರೋಗದ ಹುಳ, ಸಂಪೂರ್ಣವಾಗಿ ಆ ರೋಗ ಏನಾಗ್ಬಿಡ್ತದು, ಹೊರಟು ಹೋಗ್ಬಿಡ್ತು ಪ್ರಿಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಜ್ವರ ಅವು ಇವು ಅಂತೇಳಿ ಅಂತೀವಲ್ಲ, ಅವೆಲ್ಲ ಏನ್ರಿ, ಅವು ಹುಳಗಳು. ಹಲ್ಲೆಲೂಯಾ. ಕ್ರಿಮಿಗಳು. ಅಲ್ಲಲ್ಲಿ ಹುಳ ಅಂದರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಕ್ರಿಮಿಗಳು ಅವುಗಳನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತೀವಿ ನಾವು, ಇಂಜೆಕ್ಷನ್ಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ನಾವೇನು ಮಾಡ್ತೀವಿ, ಬಳಸುವಂಥವ್ರಾಗಿರ್ತೀವಿ. ಹಲ್ಲೆಲೂಯಾ. ಕೆಲವೊಂದು ರೋಗಗಳು ಭಾಳ ಭಯಂಕರವಾದಂಥ ರೋಗಗಳಿರ್ತವೆ. ಕ್ಯಾನ್ಸರ್, ಆ ಕ್ಯಾನ್ಸರ್ ಬಂದರೆ ಏನಾಗ್ಬಿಡ್ತಾರೆ, ಸಡನ್ನಾಗಿ ಸ್ವಲ್ಪ ದಿವಸಗಳ ಕಾಲ ಇದ್ದು, ಒಂದು ವೇಳೆ ಅದು ಫಸ್ಟ್ ಸ್ಟೇಜಲ್ಲಿ ಇದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು, ಸೆಕೆಂಡ್ ಸ್ಟೇಜಲ್ಲಿ ಇದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಅಂತಾರೆ. ಕೆಲವರು ಬದುಕುಳಿತಾರೆ, ಆದರೆ ಭಾಳ ಜನ ಸಾಯುವಂಥವ್ರ ಸಂಖ್ಯೆಯೇ ಜಾಸ್ತಿ ಇರುತ್ತೆ. ಆದರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಎಂತಹ ರೋಗವಿರಲಿ, ಎಂತಹ ಸಮಸ್ಯೆ ಇರಲಿ, ಯೇಸು ಸ್ವಾಮಿಯನ್ನು ನೀನು ಆಹ್ವಾನ ಮಾಡುವಾಗ, ಆತನಿಗೆ ಸಂಪೂರ್ಣವಾಗಿ ನೀನು ವಿಧೇಯತೆಯನ್ನು ತೋರಿಸುವಾಗ, ಆತನು ನಿನ್ನನ್ನು ಮುಟ್ಟುವಾಗ, ಆತನು ನಿನ್ನ ಜೀವಿತದಲ್ಲಿರ್ತಕ್ಕಂಥ ರೋಗವನ್ನು ಸೇವಕರ ಮೂಲಕವಾಗಿ ಗದರಿಸುವಾಗ ಖಂಡಿತವಾಗಿ ದೇವರು ಸ್ವಸ್ಥತೆಯನ್ನ ಕೊಡ್ತಾನೆ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ಅನಾರೋಗ್ಯದ ಮನೆ, ಅಸಮಾಧಾನದ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮನೆ, ಭಯಂಕರವಾದಂಥ ಏನಂತ ಹೇಳಿದ್ರೆ ಉಪಚಾರ ಮಾಡಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮನೆ, ರೋಗ ಕುಗ್ಗಿಸಿರ್ತಕ್ಕಂಥ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಬಂದಾಗ ಸಂಪೂರ್ಣವಾಗಿ ಆ ಮನೆಯ ವಾತಾವರಣ ಏನಾಯ್ತ್ರಿ, ಬದಲಾವಣೆ ಆಯ್ತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ಆತನು ಮನೆಯ ಒಳಗಡೆ ಪಾದವನ್ನು ಇಟ್ಟಾಗ ಬಿದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಯಾವಾಗ ಯೇಸು ಸ್ವಾಮಿ ಬಂದು ಆಕೆಯಲ್ಲಿರ್ತಕ್ಕಂಥ ಜ್ವರವನ್ನ ಗದರಿಸಿ ಕೈಯನ್ನು ಮುಟ್ಟಿದಂತ ಸಮಯದಲ್ಲಿ ಸಂಪೂರ್ಣವಾಗಿ ಆ ಜ್ವರ, ಅನಾರೋಗ್ಯ ಸಂಪೂರ್ಣವಾಗಿ ತೊಲಗಿಸಲ್ಪಟ್ಟಾಗ ಆಕೆ ಸುಮ್ಮನಿರಲಿಲ್ಲ, ಯೇಸುವಿಗೆ ಉಪಚಾರ ಮಾಡಿದಳು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ. ಯೇಸು ನಿನ್ನ ಮನೆಗೆ ಬರುವಾಗ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯೇಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ. ಯೇಸು ನಿನ್ನ ಮನೆಗೆ ಬರುವಾಗ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯೇಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದಿದ್ರಿ? ಎಲ್ಲ ಮನುಷ್ಯರ ಪಾಪಗಳಿಂದ, ಶಾಪಗಳಿಂದ, ಅವಮಾನಗಳಿಂದ, ಕತ್ತಲೆಗಳಿಂದ, ರೋಗಗಳಿಂದ ಬಿಡಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಅವತರಿಸಿ ಬಂದ. ದೇವಾದಿ ದೇವರೇ, ಸೃಷ್ಟಿಕರ್ತನಾದಂಥ ದೇವರೇ, ಆದರೂ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾನು ಉಂಟು ಮಾಡಿದಂಥ ನನ್ನ ಮಕ್ಕಳನ್ನ ಪಾಪ ಬಂಧನದಿಂದ ಬಿಡುಗಡೆ ಮಾಡಬೇಕಂತೇಳಿ ಬಂದಂಥ ಸಮಯದಲ್ಲಿ ಆತನ ಸಮಯ ಬಂದಾಗ, ತನ್ನ ಪ್ರಾಣ ಕೊಡುವ ಸಮಯ ಬಂದಾಗ ಆತನೇನು ಮಾಡಿದ್ನರಿ, ಎಲ್ಲ ಜಗತ್ತಿಗೋಸ್ಕರವಾಗಿ, ಮನುಷ್ಯರಿಗೋಸ್ಕರವಾಗಿ ಆತನು ತನ್ನ ಸ್ವಂತ ಪ್ರಾಣವನ್ನು ಏನು ಮಾಡಿದ್ನರಿ, ಮನುಷ್ಯರೆಲ್ಲರಿಗೋಸ್ಕರವಾಗಿ ಆತನು ಕೊಟ್ಟ ಪ್ರೇರ. ಆತನ ದೇಹದ ಮೇಲೆ ಭಯಂಕರವಾಗಿರ್ತಕ್ಕಂಥ ಕೊರಡೆಯ ಪೆಟ್ಟುಗಳು ಬಿತ್ತು. ಹಲ್ಲೆಲೂಯಾ. ಆ ಕೊರಡೆಯ ಪೆಟ್ಟುಗಳು ಒಂದು ರೋಮನ್ನರು ಜಾರಿ ಮಾಡಿದಂಥ ಒಂದು ಭಯಂಕರವಾದಂತಹ ಶಿಕ್ಷೆ ಪ್ರಿಯರ. ಅಂತಹ ಶಿಕ್ಷೆಗೆ ಆತನು ಪಾತ್ರನಾದ. ಆತನ ತಲೆಗೆ ಮುಳ್ಳಿನ ಕಿರೀಟವನ್ನ ಇಟ್ಟರು. ಒಂದು ಕಡಿಮೆ 39 ಚಡಿ ಏಟುಗಳಿಂದ ಆತನಿಗೆ ಹೊಡೆದರು. ಆ ಎಲ್ಲ ನೋವುಗಳನ್ನು ಆತನೇನು ಮಾಡಿದ?
ಭರಿಸಿದ ಪ್ರಿಯರೇ. ಕಾರಣ ಒಂದೇ, ಆತನಿಗೆ ಗೊತ್ತಿತ್ತು ಈ ಒಂದು ಕಾರ್ಯದ ಮುಂದೆ ನಾನು ನನ್ನ ಸಂತಾನವನ್ನು ನಾನು ನೋಡಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನನ್ನ ಮಕ್ಕಳ ಒಂದು ಭವಿಷ್ಯತ್ತನ್ನು ನಾನು ಕಾಣಲಿಕ್ಕಿದ್ದೇನೆ, ನಾನು ನನ್ನ ಮಕ್ಕಳಿಗೋಸ್ಕರವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಸಂಪೂರ್ಣವಾಗಿ ಆ ಶಿಕ್ಷೆಗೆ ಏನು ಮಾಡಿದ್ರಿ, ಒಳಪಟ್ಟ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನ ತಲೆಗೆ ಮುಳ್ಳಿನ ಕಿರೀಟ, ಆತನ ಕರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಉಳಿದಿರ್ತಕ್ಕಂಥ ಜಾಗ ಕೈಗಳು ಕಾಲುಗಳು, ಆ ಕಾಲುಗಳಲ್ಲಿ ಕೂಡ ಆತನಿಗೆ ಏನು ಮಾಡ್ತಾ ಇದ್ದಾರೆ, ಮೊಳೆಯನ್ನು ಜಡಿತಾ ಇದ್ದಾರೆ. ಪಕ್ಕೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಬಲ್ಲೆಯನ್ನು ಚುಚ್ಚುತ್ತಾ ಇದ್ದಾರೆ. ಆ ಎಲ್ಲ ಭಾರವನ್ನ ಆತನು ಹೊತ್ತುಕೊಂಡಿದ್ದಾದ ಮೇಲೆ ಆತನ ಸಮಯ ಬಂದಾಗ ತನ್ನ ಪ್ರಾಣವನ್ನ ಎಲ್ಲ ಮನುಷ್ಯರಿಗೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಪಾಪದಿಂದ ಮನುಷ್ಯರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಏನು ಮಾಡಿದ್ರಿ, ತನ್ನ ಪ್ರಾಣವನ್ನು ಏನು ಮಾಡಿದ್ರಿ, ಎಲ್ಲ ಮನುಷ್ಯರಿಗೋಸ್ಕರವಾಗಿ ಕೊಟ್ಟರು. ಕೊಟ್ಟಂಥ ಸಮಯದಲ್ಲಿ ಆತನು ಮೊದಲೇ ಹೇಳಿದ್ದ ಅನೇಕ ಸಂದರ್ಭಗಳಲ್ಲಿ, ಶಿಷ್ಯರಿಗೆ ಹೇಳಿದ್ದ ಅನೇಕ ಸಂದರ್ಭದಲ್ಲಿ, ಆತನು ಮಾತಾಡುವಾಗ, ವಾಕ್ಯ ಹೇಳುವಾಗ ಹೇಳಿದ್ದ, ಈ ದೇವಾಲಯವನ್ನು ಕೆಡವಿರಿ, ಮತ್ತೆ ನಾನು 3 ದಿವಸದಲ್ಲಿ ಈ ದೇವಾಲಯವನ್ನು ಕಟ್ಟುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವಾಲಯ ಅಂತಂದ್ರೆ ಯಾರ್ರೀ, ದೇವರಿರುವ ಅಂಥದ್ದೇ ದೇವಾಲಯ. ಹಲ್ಲೆಲೂಯಾ. ಆ ದೇವಾಲಯ ಯಾರ್ರೀ, ಯೇಸು ಕ್ರಿಸ್ತನ. ಅಂದರೆ ತನ್ನ ದೇಹದ ಕುರಿತಾಗಿ ಆತನು ಮಾತಾಡಿದ್ದ. ಮತ್ತೆ ಆತನು ಹೇಳಿದ್ದ, ಮನುಷ್ಯ ಕುಮಾರನಿಗೆ ಬಹಳ ಸಂಕಟಗಳು ಬರ್ತವೆ, ಆತನು ಜನರಿಂದ ತಿರಸ್ಕಾರ ಹೊಂದುತ್ತಾನೆ, ಆತನು ಬಹಳವಾದಂಥ ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ, ಆತನಿಗೆ ಭಯಂಕರವಾದಂಥ ಅವಮಾನಗಳನ್ನು ಮಾಡ್ತಾರೆ, ಭಯಂಕರವಾದಂಥ ಶಿಕ್ಷೆಯನ್ನು ಆತನಿಗೆ ಕೊಡುತ್ತಾರೆ, ಶಿಲುಬೆಯನ್ನು ಆತನು ಓರಬೇಕಾಗುತ್ತೆ. ಎಲ್ಲವುಗಳನ್ನು ಸ್ವಾಮಿ ಹೇಳಿರುವಂಥದ್ದು ಮಾತ್ರವಲ್ಲ, ಮತ್ತೆ ಯಾವ ರೀತಿಯಾಗಿ ಮೀನಿನ ಒಂದು ಹೊಟ್ಟೆಯ ಒಳಗಡೆ ಯೋನನು 3 ದಿವಸ ಇದ್ದು ಪುನಃ ಹೊರಗಡೆ ಬಂದನು, ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಭೂಗರ್ಭದಲ್ಲಿ 3 ದಿವಸ ಇದ್ದು ಮತ್ತೆ ಪುನಃ ಆತನು ಎದ್ದು ಹೊರಗಡೆ ಬರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಎಲ್ಲ ಸಂಗತಿಗಳನ್ನು ಹೇಳಿದಾದ ಮೇಲೆ ಆ ಮೊದಲನೇ ದಿವಸ ಕಳಿತು, ಗುಡ್ ಫ್ರೈಡೆ ದಿವಸ 3 ಗಂಟೆ ಸುಮಾರಿಗೆ ಆತನ ಏನು ಮಾಡಿದ, ತನ್ನ ಪ್ರಾಣವನ್ನು ಕೊಟ್ಟಾದ ಮೇಲೆ ಅರಿಮತಾಯದ ಯೋಸೇಫ ಮತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿರ್ತಕ್ಕಂಥ ನಿಕೋದೇಮನು ಏನು ಮಾಡ್ತಾ ಇದ್ದಾರೆ, ಆತನ ಒಂದು ಶವವನ್ನು ತೆಗೆದುಕೊಂಡು ಹೋಗಿ ಯೋಸೇಫನ ಹೊಲದಲ್ಲಿಯೇ ಆತನಿಗೋಸ್ಕರವಾಗಿ ಸಿದ್ಧ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮಾಧಿ ತೋಟದಲ್ಲಿ ಏನು ಮಾಡ್ತಾರೆ, ಆತನಿಗೆ ಸಮಾಧಿ ಮಾಡ್ತಾರೆ. ಆ ಒಂದು ಗವಿಯಲ್ಲಿ ಇಟ್ಟು ಬೇಕಾಗಿರ್ತಕ್ಕಂಥ ಎಲ್ಲ ಲೆನಿನ್ ಕ್ಲಾತನ್ನು, ಬೇಕಾಗಿರ್ತಕ್ಕಂಥ ಎಲ್ಲ ಸುಗಂಧ ದ್ರವ್ಯ ತೈಲಗಳನ್ನೆಲ್ಲವನ್ನು ಹಾಕಿ ಆ ಒಂದು ಬಾಗಿಲನ್ನು ಮುಚ್ಚಿಬಿಡ್ತಾರೆ. ಆ ಬಾಗಿಲನ್ನು ಕಾಯುವುದಕ್ಕೋಸ್ಕರವಾಗಿ ರೋಮನ್ನರ ಸೈನಿಕರು ಸುಮಾರು ಜನರು ಏನು ಮಾಡ್ತಾ ಇದ್ದಾರೆ, ಕಾಯ್ತಾ ಇರ್ತಾರೆ. ಸತ್ತವರ ಶವ ಯಾರಾದ್ರೂ ಕಾಯ್ತಾರ? ಯಾರು ಕಾಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಯೇಸು ಸ್ವಾಮಿ ಮೊದಲೇ ಹೇಳಿದ, ಯಾಕಂದರೆ ಆತನು ಯಾವ್ದು ಹೇಳಿದ್ನೋ ಅದೆಲ್ಲವನ್ನು ಕೂಡ ಪುನಃ ಆತನು ಖಂಡಿತವಾಗಿ ಜರುಗಿಸಿದ್ದ. ಲಾಜರನನ್ನು ಎಬ್ಬಿಸಿದ್ದ, ಆತನು ಯಾಯಿರನ ಮಗಳನ್ನು ಎಬ್ಬಿಸಿದ್ದ. ಅಲ್ಲೇ ನಾವು ನೋಡ್ತಾ ಇದ್ದೇವೆ, ನಾಯಿನ್ ಎನ್ನುವಂಥ ಗ್ರಾಮದಲ್ಲಿ ವಿಧವೆಯ ಮಗನನ್ನು, ಯವನಸ್ಥನನ್ನು ಆತನು ಎಬ್ಬಿಸಿದ್ದ. ಕುರುಡರಿಗೆ ಕಣ್ಣು ಕೊಟ್ಟಿದ್ದ, ಕುಂಟರು ನಡೆದಾಡುವಂತೆ ಮಾಡಿದ. ಸಮುದ್ರದ ಮೇಲೆ ಆತನು ನಡೆದುಕೊಂಡು ಬಂದ. ಆತನು ಹೇಳುವಾಗ ಮೀನಿನ ಬಾಯಲ್ಲಿ ಏನು ಸಿಕ್ತ್ರಿ, ರೊಕ್ಕ ಸಿಕ್ತು. ಆತನು ಹೇಳಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೀನುಗಳು ರಾಶಿಯಾಗಿ ಜನರಿಗೇನಾದ್ರು, ಶಿಷ್ಯರಿಗೇನಾದ್ರು ಸಿಕ್ಕು. ಆತನು ಹೇಳಿದಾಗ ಅನೇಕ ಅದ್ಭುತ ಅತಿಶಯ ಕಾರ್ಯಗಳು ಜರುಗಿಸಲ್ಪಟ್ಟು, ಸ್ವಲ್ಪ ರೊಟ್ಟಿ ಸ್ವಲ್ಪ ಮೀನುಗಳು, 5 ರೊಟ್ಟಿ 2 ಮೀನುಗಳು ನಾವು ನೋಡ್ತಾ ಇದ್ದೇವೆ. ಅನೇಕ ಜನರು ಉಂಡು ತೃಪ್ತರಾದರು. ಅವು ಮನುಷ್ಯರ ಕಾರ್ಯಗಳಲ್ಲ, ದೇವರು ಮಾಡಿದಾಗ ಮಾತ್ರ ಆ ಕಾರ್ಯಗಳು ಜರುಗುವುದಕ್ಕೆ ಸಾಧ್ಯ. ಈ ಎಲ್ಲ ಸಂಗತಿಗಳನ್ನು ನೋಡಿದಂಥವರು, ಈತನು ಮೊದಲೇ ಹೇಳಿದ್ದ ಎದ್ದು ಬರ್ತೀನಿ ಅಂತ ಹೇಳಿ, ಒಂದು ವೇಳೆ ಈತನ ಶಿಷ್ಯರು ಆ ಶವವನ್ನು, ಆ ದೇಹವನ್ನು ಹೊತ್ಕೊಂಡು ಹೋಗ್ಬಿಡ್ತಾರೇನೋ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಕಾವಲುದಾರರನ್ನಾಗಿ ಇಡ್ತಾರೆ ಪ್ರೇರೆ. 2 ಶತಾಧಿಪತಿಗಳು, ಮತ್ತೆ ನಾವು ನೋಡ್ತಾ ಇದ್ದೇವೆ ಸುಮಾರು 100ಕ್ಕಿಂತಲೂ ಹೆಚ್ಚು ಸೈನಿಕರು ಆ ಒಂದು ಮರಣದ ಒಂದು ಗವಿಯನ್ನು ಕಾಯ್ತಾ ಇದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ದಿವಸದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ಮರಣದ ಕೊಂಡಿಯನ್ನ, ಪಾತಾಳದ ಕೊಂಡಿಯನ್ನು ಮುರಿದು ಸಜೀವನಾಗಿ ಆತನು ಏನು ಮಾಡಿದ್ದಾರೆ, ಎದ್ದು ಬಂದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯಾವ ಯೇಸು ಸ್ವಾಮಿ ತಾನು ಮೊದಲೇ ಹೇಳಿದನು, ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ನಾನು ಪುನಃ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟೆಂಬುದಾಗಿ ಹೇಳಿದ್ನು. ಅದೇ ಒಂದು ಕಾರ್ಯ ಸ್ವಾಮಿ ಮಾಡಿದಾಗ ಆತನು ಎದ್ದು ತನ್ನ ಶಿಷ್ಯರಿಗೆ ಏನು ಮಾಡಿದ್ದಾರೆ, ಅನೇಕ ಸಾರಿ ಕಾಣಿಸಿಕೊಂಡ ಪ್ರೇರೆ. ಒಂದು ಸಾರಿ ಶಿಷ್ಯರು ಎಲ್ಲಿದ್ದಾರಂತೆ, ಒಂದು ಮನೆಯಲ್ಲಿದ್ದಾರೆ. ಆ ವಿಷಯವನ್ನು ಈ ಸಮಯದಲ್ಲಿ ಓದ್ತೀನಿ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. ಅದೇ ದಿವಸ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ
ಶಿಷ್ಯರು ಯಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯನ್ನು ಹೊಡೆದು ಬಿಟ್ರು, ಯೇಸು ಸ್ವಾಮಿಯನ್ನು ಸಾಯಿಸಿಬಿಟ್ರು, ಆತನನ್ನು ಸಮಾಧಿ ಮಾಡಿಬಿಟ್ರು. ಈಗ ನಮ್ಮ ಪರಿಸ್ಥಿತಿಯನ್ನು ಯಾವಾಗಲೂ ನಾವು ಸ್ವಾಮಿಯಿಂದಲೇ ತಿರುಗಾಡ್ತಾ ಇದ್ದೀವಿ. ನಮ್ಮನ್ನು ಅನೇಕರು ನೋಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಅನೇಕ ಸಾರಿ ಸ್ವಾಮಿಯಿಂದ ಇರುವಂಥದ್ದನ್ನು ಅನೇಕರು ನೋಡಿದ್ದಾರೆ. ಅನೇಕ ಅದ್ಭುತ ಕಾರ್ಯಗಳು ನಡೆದ ಸಮಯದಲ್ಲಿ ಆತನ ಮುಂದೆ ಇರುವಂಥದ್ದನ್ನು ಅನೇಕರು ನೋಡಿದ್ದಾರೆ. ಈಗ ಆತನಿಗೆ ಅಂತ ಶಿಕ್ಷೆ ಕೊಟ್ಟಾರಂದ್ರೆ ನಮಗಿಂತ ಇನ್ನೂ ಎಂತಹ ಶಿಕ್ಷೆ ಕೊಡ್ತಾರೋ ಅಂತೇಳಿ ಶಿಷ್ಯರೆಲ್ಲರೂ ಕೂಡ ಭಯಪಟ್ಟು ಚದುರಿ ಹೋದಂಥವರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂಡಿಕೊಂಡವರಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಭಯದಿಂದ ಬಾಗಿಲುಗಳನ್ನು ಮುಚ್ಚಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಒಳಗಡೆ ಇದ್ದಾರೆ. ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯ. ಇಷ್ಟು ದಿವಸ 3.5 ವರ್ಷ ಕಾಲ ನಾವು ಆತನ ಹಿಂದೆ ತಿರುಗಾಡಿದೀವಿ, ಅನೇಕ ಕಾರ್ಯಗಳನ್ನು ನಾವು ನೋಡಿದೀವಿ. ಆದರೆ ಸ್ವಾಮಿ ಎದ್ದು ಬರ್ತೀನಿ ಅಂತ ಹೇಳಿದ, ಏನಾಗುತ್ತೋ ಏನಿಲ್ಲ ಅಂತೇಳಿ ಭಯದಿಂದ ಕೂಡ್ತಾ ಇದ್ದಾರೆ. ಪ್ರೇರೆ ಒಂದು ಮನೆಯಲ್ಲಿ ಅವ್ರು ಏನು ಮಾಡಿದಾರಂತೆ? ಬಾಗಿಲನ್ನು ಮುಚ್ಚಿಕೊಂಡಿದ್ದಾರೆ. ಆ ಮುಚ್ಚಿದಂಥ ಬಾಗಿಲಿನ ಮನೆಯಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನ್ರಿ? ಪ್ರತ್ಯಕ್ಷನಾಗಿ ಬಂದು ಏನು ಮಾಡ್ತಾ ಇದ್ದಾನೆ? ನಿಮಗೆ ಸಮಾಧಾನವಾಗಲಿ ಅಂತೇಳಿ ಅಂತ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಅಸಮಾಧಾನದ ಸ್ಥಿತಿಯಲ್ಲಿ, ಒಂದು ವೇಳೆ ಭಯದ ಸ್ಥಿತಿಯಲ್ಲಿ, ಒಂದು ವೇಳೆ ಮುಂದೆ ಭವಿಷ್ಯತ್ ಏನಾಗುತ್ತೋ ಎನ್ನುವಂಥ ಸ್ಥಿತಿಯಲ್ಲಿ ನೀನು ಜೀವಿಸುವಾಗ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಬರುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಅಂದುಕೊಳ್ತಾ ಇದ್ದಾರೆ, ಅಯ್ಯೋ ನನ್ನ ಪರಿಸ್ಥಿತಿ ಏನಾಗ್ಲಿಕ್ಕಿದೆಯೋ ಎಂಬುದಾಗಿ ಅಂದುಕೊಂಡು ಅವರು ಭಯಪಟ್ಟು ಬಾಗಿಲನ್ನು ಮುಚ್ಚಿಕೊಂಡು ಕಿಟಕಿಗಳನ್ನು ಮುಚ್ಚಿಕೊಂಡು ಸಂಪೂರ್ಣವಾಗಿ ಆ ಮನೆಯಲ್ಲಿರುವಾಗ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ, ನಾನು ನಿಮಗೆ ಮನಃಶಾಂತಿಯನ್ನು ಕೊಡ್ತೇನೆ, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡನೆ ನಾನು ಇರ್ತೇನೆ ಎಂಬುದಾಗಿ ಆತನು ವಾಗ್ದಾನವನ್ನು, ಭಾಷೆಯನ್ನು ಕೊಡ್ತಾ ಇದ್ದಾನೆ. ಪ್ರೇರೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ನಾವು ಆರಾಧನೆ ಮಾಡುವಂಥ ದೇವರು ನಮ್ಮನ್ನ ಕೈ ಬಿಡದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದ್ಸಾರಿ ಒಬ್ಬ ವ್ಯಕ್ತಿ, ಯವನಸ್ಥನು, ಯೋಹಾನ ಬರೆದ ಸುವಾರ್ತೆಯಲ್ಲೇ ಇರುತ್ತೆ, ಕುರುಡನಾಗಿರುವಾಗ ಯೇಸು ಸ್ವಾಮಿಯ ಬಳಿಗೆ ಆತನು, ಯೇಸು ಸ್ವಾಮಿ ಹಾದು ಹೋಗುತ್ತಾ ಇರಬೇಕಾದ್ರೆ ಹುಟ್ಟು ಕುರುಡನನ್ನ ಶಿಷ್ಯರು ನೋಡಿ ಕೇಳ್ತಾ ಇದ್ದಾರೆ, ಸ್ವಾಮಿ ಇವನು ಕುರುಡನಾಗಿ ಇರುವುದಕ್ಕೆ ಕಾರಣ ಏನು? ಒಂದು ವೇಳೆ ಇವನು ತಂದೆ ತಾಯಿ ಏನಾದರೂ ಪಾಪ ಮಾಡಿದಾರಾ ಅಥವಾ ಇವನು ಪಾಪ ಮಾಡಿದಾನ, ಯಾಕೆ ಈ ರೀತಿ ಆಯ್ತು ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಕೂಡ ಪಾಪ ಮಾಡಲಿಲ್ಲ, ಆದರೆ ನನ್ನ ಕಾರ್ಯಗಳು, ದೇವರ ಕಾರ್ಯಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಈ ಎಲ್ಲ ಕಾರ್ಯಗಳು ನಡೀತು ಎಂಬುದಾಗಿ ಸ್ವಾಮಿ ಹೇಳಿದಾಗ ಅವಾಗ ಸ್ವಾಮಿ ಆ ವ್ಯಕ್ತಿಗೆ ಏನು ಮಾಡ್ತಾನ್ರಿ? ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಕಣ್ಣುಗಳಲ್ಲಿ ಹಚ್ಚಿ ಹೋಗಿ ಸಿಲೋವ ಕುಳದಲ್ಲಿ ಏನು ಮಾಡಿ ನೀನು ತೊಳೆದುಕೋ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಹೋಗಿ ಏನು ಮಾಡ್ತಾ ಇದ್ದಾನ್ರಿ? ತೊಳೆದುಕೊಳ್ತಾ ಇದ್ದಾನೆ. ಆ ವ್ಯಕ್ತಿಗೆ ಏನು ಬಂದುವಂತೆ? ಕಣ್ಣು ಬಂದು. ಹಲ್ಲೆಲೂಯಾ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ಇಷ್ಟು ದಿವಸ ಬರೀ ಎಲ್ಲಿ ನೋಡಿದ್ರು, ಸೂರ್ಯನನ್ನು ನೋಡಿದ್ರು ನನಗೇನು ಕಾಣಿಸ್ತಾ ಇತ್ತು? ಕತ್ತಲೇ ಕಾಣಿಸ್ತಾ ಇತ್ತು. ಆದರೆ ಇವತ್ತಿನ ಸಮಯದಲ್ಲಿ ನಾನು ಎಲ್ಲವನ್ನು ನೋಡ್ತಾ ಇದ್ದೇನೆ, ನಿಮ್ಮನ್ನು ನೋಡ್ತಾ ಇದ್ದೇನೆ, ಮನೆಗಳನ್ನು ನೋಡ್ತಾ ಇದ್ದೇನೆ, ನನ್ನ ತಂದೆ ತಾಯಿಯನ್ನು ನೋಡ್ತಾ ಇದ್ದೇನೆ, ನನ್ನ ಸಹೋದರರನ್ನ, ನನ್ನ ಊರು, ಗ್ರಾಮ, ಪಟ್ಟಣ ಎಲ್ಲ ಈ ಒಂದು ನಿಸರ್ಗ, ಪ್ರಕೃತಿ ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ. ನನಗೆ ಯೇಸು ಸ್ವಾಮಿ ಕಣ್ಣು ಕೊಟ್ಟನೆಂಬುದಾಗಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ? ಸಾಕ್ಷಿ ನುಡಿತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಫರಿಸಾಯರು ನಾವು ನೋಡ್ತಾ ಇದ್ದೇವೆ, ನೀನು ಯೇಸು ಸ್ವಾಮಿಯನ್ನು ಒಪ್ಪಿಕೊಂಡ್ರೆ ಈ ಸಮಯದಲ್ಲಿ ನನ್ನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಏನ್ ಮಾಡ್ಬಿಟ್ರಿ? ಬಹಿಷ್ಕಾರ ಮಾಡಿಬಿಟ್ರೆ. ಆತನ ತಂದೆ ತಾಯಿಗಳು ಕೂಡ ಅವನು ಯವನಸ್ಥನಿದ್ದಾನಪ್ಪ, ಅವನಿಗೆ ಗೊತ್ತು, ನಮಗಂತೂ ಏನು ಗೊತ್ತಿಲ್ಲ ಅಂತೇಳಿ ಏನು ಮಾಡಿದ್ರು ಅವರು? ತಮ್ಮ ಮೇಲೆ ತಂದೆ ತಾಯಿಗಳು ಹಾಕ್ಕೊಳ್ಳಲಿಲ್ಲ ಪ್ರೇಯರ್, ಅವನಿಗೆ ಬಿಟ್ಟುಬಿಟ್ರು. ಆ ಸಮಯದಲ್ಲಿ ಕುರುಡನಾಗಿರ್ತಕ್ಕಂಥ ಆ ವ್ಯಕ್ತಿ ಏನು ಮಾಡಿದ್ರಿ? ಗ್ರಾಮದಿಂದ ಬಹಿಷ್ಕಾರಕ್ಕೆ ಒಳಗಾದಾಗ ಯೇಸು ಸ್ವಾಮಿ ಆ ಬಹಿಷ್ಕಾರವಾಗಿರ್ತಕ್ಕಂಥ ವ್ಯಕ್ತಿಯನ್ನು 9ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, 35ನೇ ವಚನದಲ್ಲಿ, ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು. ಅವನು, ನಂಬುತ್ತೇನೆ ಸ್ವಾಮಿ ಎಂದು ಆತನಿಗೆ ಅಡ್ಡ ಬಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹಿಷ್ಕಾರಕ್ಕೆ ಹಾಕಲ್ಪಟ್ಟಂತ ವ್ಯಕ್ತಿಯನ್ನು ಸ್ವಾಮಿ ಹುಡುಕಿಕೊಂಡು ಹೋದ. ಅದೇ ರೀತಿಯಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ, ನಿಮಗೋಸ್ಕರವಾಗಿ ಒಂದು ಮನೆಯನ್ನು ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಎಲ್ಲಿರಿ ಮನೆ? ಅದು ಈ ಲೋಕದ ಮನೆ ಅಲ್ಲ. ಈ ಲೋಕದ ಮನೆ ಎಷ್ಟಿದ್ರು ಕೂಡ ಸಿಮೆಂಟಲ್ಲಿ ಪವರ್ ಇರೋವರೆಗೂ, ಕಬ್ಬಿಣದಲ್ಲಿ ಪವರ್ ಇರೋವರೆಗೂ ಏನಿರುತ್ತೆ? ಇರುತ್ತೆ. ಆಮೇಲೆ ಏನಾಗುತ್ತೆ? ಒಂದು 100 ವರ್ಷಕ್ಕೆ ಮತ್ತೆ ಆ ಮನೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಆದರೆ ದೇವರು ಕೊಡುವಂಥ ಮನೆ ಅದು ಎಂದಿಗೂ ಕೂಡ ಅಳಿದು ಹೋಗದ ಒಂದು ಮನೆ, ಶ್ರೇಷ್ಠವಾಗಿರ್ತಕ್ಕಂಥ ಮನೆ. ಮನುಷ್ಯರೇ ನಾವು ಇಷ್ಟು ಸುಂದರವಾಗಿ ಕಟ್ತಾ ಇರಬೇಕಾದ್ರೆ ದೇವರು ಕಟ್ಟಿದಂಥ ಮನೆ ಇನ್ನೂ ಎಷ್ಟು ಸುಂದರವಾಗಿರಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಶಿಷ್ಯರ ಮುಂದೆ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಸಮಾಧಾನವನ್ನ
ಕೊಡುತ್ತೇನೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಆ ಮನೆಗೆ ಬಂದು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೇಯರೇ. ಆ ಸಮಯದಲ್ಲಿ ಅವರು ಧೈರ್ಯವನ್ನು ತೆಗೆದುಕೊಂಡ್ರು. ಅವರು ಹೊರಗಡೆ ಬಂದು ಅನೇಕ ಪ್ರಾಂತ್ಯಗಳ ಕಡೆಗೆ ಹೋಗಿ, ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಅವ್ರು ಏನು ಮಾಡಿದ್ರಿ, ದೇವರ ಸುವಾರ್ತೆಯನ್ನು ತಿಳಿಸಿದ್ರು ಪ್ರೇಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ಇವತ್ತಿನ ಸಮಯದಲ್ಲಿ ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನ್ನ ಜೀವಿತದಲ್ಲಿ ಅದ್ಭುತ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸ್ವಸ್ಥತೆ ಉಂಟು, ಯೇಸು ನಿನ್ನ ಮನೆಗೆ ಬರುವಾಗ ನಿನಗೆ ಸಮಾಧಾನ ಉಂಟು. ಆತನು ಎಲ್ಲರೂ ಕೈ ಬಿಟ್ಟರು ಕೂಡ ಎಂದಿಗೂ ಕೈ ಬಿಡದ ದೇವರು ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ಆತನ ಹೆಸರು ಏನಂತೇಳಂತಂದ್ರೆ ನಂಬಿಗಸ್ತನು ಎಂಬುದಾಗಿ, ನೀತಿವಂತನು ಎಂಬುದಾಗಿ, ಸೃಷ್ಟಿಕರ್ತನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಹೆಸರು ಮನುಷ್ಯರ ಸಂಗಡ ವಾಸ ಮಾಡುವಂತ ಇಮಾನುವೇಲನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ಪ್ರೇಯರೇ, ಸ್ವಾಮಿ ಕೇಳ್ತಾ ಇದ್ರೆ ಈ ಸಮಯದಲ್ಲಿ, ನಾನು ನಿನ್ನ ಮನೆಗೆ ಬರಬೇಕಂತೇಳಿ ಅಂದುಕೊಂಡಿದ್ದೇನೆ. ನಮ್ಮಿಂದ ಬರುವಂಥ ಉತ್ತರ ಯಾವುದಾಗಿದೆ? ನಿನ್ನ ದೇಹದಲ್ಲೆಂಬ ಮನೆಯಲ್ಲಿ, ನಿನ್ನ ಏನಂತ ಹೇಳ್ತಾ ಇದ್ದೇವೆ, ಎದೆ ಎಂಬ ಗರ್ಭಗುಡಿಯಲ್ಲಿ ದೇವರಿಗೆ ಸ್ಥಳವನ್ನು ನೀನು ಕೊಡುವುದೇ ಆದರೆ ಖಂಡಿತವಾಗಿ ನಿನ್ನ ಒಂದು ಮನೆಯ ಸ್ಥಿತಿ ರಕ್ಷಣೆಯ ಸ್ಥಿತಿಯಾಗಿ, ಅದ್ಭುತದ ಸ್ಥಿತಿಯಾಗಿ, ಸ್ವಸ್ಥತೆಯ ಸ್ಥಿತಿಯಾಗಿ, ಸಮಾಧಾನದ ಸ್ಥಿತಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದರು, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಜಕ್ಕಾಯನೇ, ನೀನು ನನಗೆ ಸ್ಥಳವನ್ನು ಕೊಡ್ತೀಯಾ? ಸಹೋದರ ಸಹೋದರಿ, ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಇವತ್ತು ನಾನು ನಿನ್ನ ಜೀವಿತದಲ್ಲಿ ಬರಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಇವತ್ತು ನಾನು ನಿನ್ನಲ್ಲಿ ತಂಗಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಎಷ್ಟು ಜನರು ಇವತ್ತಿನ ದಿವಸದಲ್ಲಿ ಯೇಸುವಿಲ್ಲದೆ ಜೀವಿಸುವಾಗ ಅವರು ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಜಾರಿ ಹೋಗ್ತಾ ಇದ್ದಾರೆ. ಒಂದು ವೇಳೆ ನೀನು ಆತನನ್ನು ಸ್ವೀಕರಿಸುವುದೇ ಆದರೆ, ಒಂದು ವೇಳೆ ಆತನನ್ನು ನೀನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬರುವಂಥದ್ದೇ ಆದರೆ, ಆತನಿಗೆ ಸಂಪೂರ್ಣವಾಗಿ ನಿನ್ನ ಜೀವಿತದಲ್ಲಿ ಅವಕಾಶವನ್ನು ಕೊಡುವಂಥದ್ದೇ ಆದರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿಯೇ, ಆತ ನಿನಗೆ ರಕ್ಷಣೆಯನ್ನು ಕೊಡ್ತಾನೆ. ಈ ಲೋಕದಲ್ಲಿ ರಕ್ಷಣೆ ಕೊಡುವಂಥವ್ರು ಯಾರೂ ಇಲ್ಲ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸುವಿನ ನಾಮದಲ್ಲಿಯೇ ರಕ್ಷಣೆ ಹೊರತು ಮತ್ತೆ ಯಾವ ನಾಮದಲ್ಲಿಯೂ ಕೂಡ ಇಲ್ಲ ಎಂಬುದಾಗಿ. ಯೇಸು ನಿನ್ನನ್ನು ಸ್ವಸ್ಥಪಡಿಸ್ತಾನೆ, ಯೇಸು ನಿನ್ನನ್ನು ಗುಣಪಡಿಸ್ತಾನೆ, ಯೇಸು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯೇಸು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾನೆ. ಯೇಸು ನಿನಗೆ ಈ ಲೋಕ ಕೊಡಲಾರದಂಥ ಸಮಾಧಾನವನ್ನು ಕೊಡ್ತಾನೆ. ನೀನು ನಂಬುವುದಾದರೆ ಖಂಡಿತವಾಗಿ ನಿನಗೆ ಆಶೀರ್ವಾದ ಉಂಟು. ಸಹೋದರ ಸಹೋದರಿ, ಜಕ್ಕಾಯನ ಮನೆ ಸಂಪೂರ್ಣವಾಗಿ ರಕ್ಷಿಸಲ್ಪಡ್ತು. ಯಾಯೀರನ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತು. ಪೇತ್ರನ ಮನೆಯಲ್ಲಿ, ಅತ್ತೆಯ ಮನೆಯಲ್ಲಿ ಸ್ವಸ್ಥತೆ ಆಯಿತು. ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿರ್ತಕ್ಕಂಥ ಆ ಮನೆಯ ಎಲ್ಲಿ ಸಮಾಧಾನ ಬಂತು. ಈ ಸಮಯದಲ್ಲಿ ನಾನು ನಿನ್ನ ಆತನನ್ನು ಆಹ್ವಾನಿಸುವಾಗ ನಾನು ನಿನ್ನ ಮನೆಯಲ್ಲಿ ಖಂಡಿತವಾಗಿ ಆತನ ಎಲ್ಲ ಕಾರ್ಯಗಳನ್ನು ಜರುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರನಿಗೆ ಸ್ತೋತ್ರಗಳಪ್ಪ. ದೇವರೇ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ದೇವರೇ, ನಾವೆಲ್ಲರೂ ನಿನ್ನನ್ನೇ ನಂಬಿದ್ದೇವಪ್ಪ. ನೀನೇ ಹೊರತು ನಮ್ಮ ಆಶ್ರಯದವರೆಗೆ ಯಾರಿಲ್ಲಪ್ಪ. ನೀನೇ ಹೊರತು ನಮ್ಮ ರಕ್ಷಣೆ ಯಾರಿಲ್ಲ ಸ್ವಾಮಿ. ನೀನೇ ಹೊರತು ನಮಗೆ ಬೇರೆ ಯಾರೂ ಬೇಕಾಗಿಲ್ಲ. ಅಯ್ಯ ದೇವ, ನೀನೇ ನಮಗೆ ಎಲ್ಲವಾಗಿದ್ದೀಯ. ಸ್ತೋತ್ರಪ್ಪ. ನಿನ್ನನ್ನು ಆಹ್ವಾನಿಸ್ತಾ ಇದ್ದೇವೆ, ನಿನ್ನನ್ನು ಕರಿತಾ ಇದ್ದೇವೆ. ಬಾ ದೇವ, ಜಕ್ಕಾಯನ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ದೇವ. ಕರ್ತನೇ ಸ್ವಾಮಿ, ಯಾವ ರೀತಿಯಾಗಿ ಯಾಯೀರನ ಮನೆಗೆ ಹೋದಂತೆ ನಮ್ಮ ಮನೆಗೆ ಬಾ ಸ್ವಾಮಿ. ದೇವ, ಆವತ್ತು ಪೇತ್ರನ ಅತ್ತೆ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾಯ, ಶಿಷ್ಯರಿರುವಂತ ಮನೆಗೆ ಬಂದಂತೆ ನಮ್ಮ ಮನೆಗೆ ಬಾ ಸ್ವಾಮಿ. ನೀನು ಬರುವಾಗ ರಕ್ಷಣೆ, ನೀನು ಬರುವಾಗ ಅದ್ಭುತ, ನೀನು ಬರುವಾಗ ಸ್ವಸ್ಥತೆ, ನೀನು ಬರುವಾಗ ಸ್ವಾಮಿ ಸಮಾಧಾನಯ್ಯ. ಈ ಲೋಕ ಎಂದು ಕೊಡಲಾರದಂಥ ಸಮಾಧಾನವನ್ನು ನೀನು ಕೊಡ್ತೀಯಪ್ಪ. ನಿನ್ನ ಸಮಾಧಾನಕ್ಕೆ ಸೀಮೆ ಇಲ್ಲ ಸ್ವಾಮಿ. ನಿನ್ನ ಪ್ರೀತಿಗೆ ಮಿತಿ ಇಲ್ಲಯ್ಯ. ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಸ್ವಾಮಿ. ಎಷ್ಟು ಒಳ್ಳೆ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ಮಾರ್ಪಡಿಸಪ್ಪ. ದೇವರೇ, ಜಕ್ಕಾಯನ ಮನೆ ಯಾವ ರೀತಿಯಾಗಿ ರಕ್ಷಣೆ ಹೊಂದಿತ್ತು, ಇವರಲ್ಲಿ ಒಂದು ವೇಳೆ ಯಾರ ಮನೆ ರಕ್ಷಣೆ ಇಲ್ವೋ ಅವರ ಮನೆಯಲ್ಲಿ ರಕ್ಷಣೆ ಉಂಟಾಗಲ್ಲಯ್ಯ. ಯಾವ ರೀತಿಯಾಗಿ ಯಾಯಿರ ಮನೆಯಲ್ಲಿ ದೊಡ್ಡದಾದಂಥ ಅದ್ಭುತ ನಡೀತು, ಇವರ ಮನೆಯಲ್ಲಿ ಅದ್ಭುತ ನಡೆಯಲ್ಲಯ್ಯ. ಯಾವ ರೀತಿಯಾಗಿ ಸ್ವಾಮಿ ಕರ್ತನೆ ಶಿಷ್ಯರಿಗೆ ಸಮಾಧಾನ ಬಂತು, ಶಿಷ್ಯರಿರುವಂಥ ಮನೆಗೆ ಇವರ ಮನೆಗೂ ಕೂಡ ಸಮಾಧಾನ ಬರಲಯ್ಯ. ಯಾವ ರೀತಿಯಾಗಿ ಪೇತ್ರನ ಅತ್ತೆ ಮನೆಗೆ, ಪೇತ್ರನ ಮನೆಗೆ ಸ್ವಸ್ಥತೆ ಉಂಟಾಯಿತು, ಈ ಮನೆಗೂ ಕೂಡ ಸ್ವಸ್ಥತೆ, ಇವರು ಕೂಡ ಆಹ್ವಾನ ಮಾಡುವಾಗ ಇವರ ಮನೆಯಲ್ಲಿ ಕೂಡ ಸ್ವಸ್ಥತೆ ಉಂಟಾಗಲಯ್ಯ. ದೇವಾ, ನಿನ್ನನ್ನೇ ನಂಬಿದ್ದೇವೆ. ಕೈ ಬಿಡದೆ, ಕೈ ಹಿಡಿದು ಕೊನೆಯವರೆಗೂ ನಡೆಸುವಂಥ ಮಹಾದೇವರೇ, ನಿನಗೆ ಅನಂತ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಟ್ಟಿದೆ ಎಂಬುದಾಗಿ ಮುಂದೆ ಇವರ ಜೀವಿತಗಳಲ್ಲಿ ಇವರು ದೊಡ್ಡದಾದಂಥ ಸಾಕ್ಷಿ ನುಡಿಲಿಕ್ಕಾಗುವಂತ ಹೇಳಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಇವರೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪರಿಶುದ್ಧರಾಗಿ ಸ್ವಾಮಿ ಇರಬೇಕೆಂಬುದಾಗಿ ನೀನು ನಮ್ಮನ್ನು ಕರೆದಿದೆಯಪ್ಪ. ಸೈತನ ಅನೇಕ ಆಲೋಚನೆಗಳನ್ನು ಮಾಡಿ
ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ನೋಟದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಸ್ವಾಮಿ ದಾರಿ ತಪ್ಪಿಸುವಂಥ ಅನೇಕ ಸಾಧ್ಯತೆಗಳು ಉಂಟು ಸ್ವಾಮಿ. ಅವೆಲ್ಲವುಗಳಿಂದ ಸ್ವಾಮಿ ನಮ್ಮನ್ನು ಬಿಡಿಸಿ ನೀನೇ ಕಾಯ್ದು ಕಾಪಾಡಿ ಪರಿಶುದ್ಧಾತ್ಮ ದೇವರೇ ಅಲಂಕರಿಸಿ ನಡೆಸ್ತಾ ಇರುವುದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸರ್ಪಿಸುವಂದೇ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನಪು ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳೆಲ್ಲ